ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಣುಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿದೋ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಡಾರ್ಥ ಸಾಧನೆ ಭೂತೆ. ಅದ್ಯ ಶ್ರಾದ್ದ ವಿಷಯಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ರುದ್ರ ಅಧ್ಯಾಯವನ್ನು ಚಮಕದ ವಿವರಣೆಯ ಬದಲಾಗಿ ಅದನ್ನು ಹೇಳ್ತೇನೆ. ಕೊನೆಗೆ ಒಂದು ವಿಷಯದ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಭಾಳ ಜನರ ಫೋನ್ ಬಂದಿದೆ, ಈ ವಿಷಯ ಸ್ವಲ್ಪ ಕ್ಲಿಯರ್ ಮಾಡಿ ಅಂತ ತಿಳ್ಕೊಂಡು ಅನೇಕ ಪ್ರಶ್ನೆಗಳು. ಮೊದಲನೇದಾಗಿ ಇವತ್ತು
ಘಾತ ಚತುರ್ದಶಿ. ಯಾಕೆ ಇದಕ್ಕೆ ಘಾತ ಚತುರ್ದಶಿ ಅಂತ ಹೆಸರು ಬಂತು? ಯಾರು ಆಕ್ಸಿಡೆಂಟ್ನಿಂದ, ಅಪಘಾತದಿಂದ ಯಾರು ಮರಣವನ್ನು ಹೊಂದಿದ್ದಾರೆ ಅವರಿಗೋಸ್ಕರ, ಅಥವಾ ಇದೇ ದಿವಸ ಯಾರದು ಮೃತತಿಥಿ ಬರ್ತದೆ ಅವರಿಗೋಸ್ಕರ ಅವರ ಶ್ರಾದ್ದವನ್ನು ಮಾಡ್ತಕ್ಕಂಥ ದಿನ ಇದು. ಎಷ್ಟೋ ಸಲ ಇಲ್ಲಿ ನಾನು ವಿರಾರ ಪ್ರದೇಶಕ್ಕೆ ಬಂದಾಗ ಇಲ್ಲಿ ಒಂದು ಸಾಮವೇದಿ ಸಮಾಜ ಇದೆ. ಅವರು ಕನ್ನಡ ಬರೋದಿಲ್ಲ, ಅವರು ಮರಾಠಿಯವರು, ಆದರೆ ವೈಷ್ಣವರು, ಬ್ರಾಹ್ಮಣರು. ಒಂದು ಪರಿಚಯ ಆದಮೇಲೆ ಇಬ್ಬರು ಕುಟುಂಬದವರು, ಕೋಟ್ಯಾಧೀಶರು, ಯಾಕೆ ಅಬ್ಜಾಧೀಶರು ಅನ್ಬೋದು. ಮನೆಯಲ್ಲಿ 3-4 ಜನ ಬಿಲ್ಡರ್ಸ್, ಆದರೆ ಮನೆಯಲ್ಲಿ ಶಾಂತಿ ಇಲ್ಲ. ಏನೇನೋ ಪ್ರಾಬ್ಲಮ್ಗಳು, ದಿನಕ್ಕೆ ಒಂದು ಪ್ರಾಬ್ಲಮ್. ಆಗ ನಾನು ಅವ್ರಿಗೆ ಕೇಳಿದೆ, ನಿಮ್ಮ ಹಿರಿಯರ ಶ್ರಾದ್ದವನ್ನು ತಪ್ಪದೇ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಂಡು. ಅವ್ರು ಹೇಳಿದ್ರು, ಶ್ರಾದ್ದ ಏನು ಮಾಡೋದಿಲ್ಲ, ಯಾವ ಡೇಟಿಗೆ ಹೋಗಿದ್ದಾರೆ ಆ ಡೇಟಿಗೆ ಒಂದು ಎಲೆಯಲ್ಲಿಯೋ ತಟ್ಟೆಯಲ್ಲಿಯೋ ಅಡಿಗೆಯನ್ನು ಬಡಿಸಿ ಕಾಗೆಗೆ ಇಡ್ತೇವೆ, ಪಿತೃಗಳು ತೃಪ್ತರಾಗಲಿ ಅಂತ ಕೈ ಜೋಡಿಸ್ತೇವೆ ಅಂತ ತಿಳ್ಕೊಂಡು. ನಾನು ಹೇಳಿದ್ರು, ಒಂದು ಕೆಲಸ ಮಾಡಿ, ಮೃತತಿಥಿಯ ದಿನ ವಿಧಿಪೂರ್ವಕವಾಗಿ ಶ್ರಾದ್ದ ಮಾಡಿ, ಆ ನಂತರ ಈ ಮಹಾಲಯದಲ್ಲಿ ಮೃತತಿಥಿ ಅಥವಾ ಅವತ್ತಾಗದೇ ಇದ್ದರೆ ಇನ್ನೊಂದು ದಿವಸ ನಮ್ಮನ್ನು ಕೇಳಿಕೊಂಡು ಆ ದಿವಸ ಸರ್ವ ಪಿತೃಗಳನ್ನು ಕುರಿತು ಶ್ರಾದ್ದ ಮಾಡಿರಿ, ಆಗ ಪರಿಣಾಮ ನೋಡೋಣ ಅಂತ ತಿಳ್ಕೊಂಡಂತೆ. ಕೋಟ್ಯಾವಧಿ ರೂಪಾಯಿ ವ್ಯವಹಾರ, ಅದರ ಕೈಯಲ್ಲಿ ಒಂದು ದುಡ್ಡು ಇರುತ್ತಿರಲಿಲ್ಲ. ಇಂಥ ಸಂದರ್ಭ ಪರಿಸ್ಥಿತಿ ಬಂದಾಗ ಆಗ 1-2 ವರ್ಷದ ನಂತರ ಅವರಿಗೆಲ್ಲ ಅನುಕೂಲವಾಗ್ತಾ ಇತ್ತು. ಇವತ್ತಿಗೆ ಭಾಳ ಅನುಕೂಲಕರವಾಗಿದೆ. ಆಗ ನಾನು ಕೇಳಿದೆ, ಯಾಕೆ ಮೊದಲು ನೀವು ಪಿತೃಗಳ ಶ್ರಾದ್ದ ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡು ಇರ್ತಿರ್ಲಿಲ್ಲ? ಇಲ್ಲ, ನಮ್ಮಲ್ಲಿ ಏನೋ ಹಿರಿಯರಿಂದ ಹೇಳ್ಕೊಂಡು ಬಂದಿದ್ದಾರೆ, ನಮ್ಗೆ ಯಾರು ಮಾರ್ಗದರ್ಶನ ಮಾಡೋರು ಇರಲಿಲ್ಲ, ಅದಕ್ಕೋಸ್ಕರ ಡೇಟಿಗೆ ನಾವು ಹೋದ ಡೇಟಿಗೆ ಅವ್ರ ಹೆಸರಿನಲ್ಲಿ ಇಡ್ತೇವೆ ಅಂತೇಳಿ ಸುಮಾರು ಒಂದು 300-400 ಪರಿವಾರದವರು ಇದೇ ರೀತಿಯಾಗಿ ಮಾಡ್ತಾಯಿದ್ರು. ನಾನು ಅವರಿಗೆಲ್ಲ ಬೋಧನೆ ಮಾಡಿ, ಕರೆದು, ತಿಳಿಸಿ, ಹೇಳಿ, ಆಯಾ ತಿಥಿಗಳಲ್ಲಿ ಮಹಾಲಯದಲ್ಲಿ ಮಾಡೋದಕ್ಕೋಸ್ಕರ ಅವರಿಗೆ ನಾನು ಹೇಳಿದೆ. ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಅವರು ಒಪ್ಪಿಕೊಂಡು ಮಾಡಿದವಾಗ ಇವತ್ತು ಎಲ್ಲರ ಜನ ಎಷ್ಟೋ ಸಮಸ್ಯೆಗಳಿಂದ ದೂರ ಆಗಿದೆ. ಇದರ ಜೊತೆಯಲ್ಲಿ ಇನ್ನೊಂದು ಕಥೆ. ಒಬ್ಬ ವ್ಯಕ್ತಿ, ಒಬ್ಬಳೇ ಹೆಣ್ಮಗಳು, ಆದರೆ ಅವನು ಒಂದು ಆಫೀಸ್ದಲ್ಲಿ ಕೆಲಸ ಮಾಡ್ತದೆ, ಮಿಡಲ್ ಕ್ಲಾಸ್ ಮನುಷ್ಯ. ಅವನ ಮಗಳು ಬುದ್ಧಿವಂತಳು, 12th ಒಳ್ಳೆ ಮಾರ್ಕ್ಸ್ ಬಂತು. ಇಲ್ಲ, ನಾನು ಫಾರಿನ್ಗೆ ಹೋಗಿ MS ಮಾಡ್ತೇನೆ ಅಂತ. ಅಪ್ಪ ಹೇಳ್ದ, ಅಮ್ಮ ಹಣ ಇಲ್ಲ, ನಿನಗೆ ಹೇಗೆ ಕಳಿಸ್ಕೊಡ್ಲಿ ಅಂತ ತಿಳ್ಕೊಂಡು. ಇಲ್ಲಪ್ಪ, ಒಂದು ಕೆಲಸ ಮಾಡು, ಏನಾದರೂ ಮಾಡು, ನಾನು ಒಳ್ಳೆ ಸಂಬಳ ಸಿಕ್ಕ ಮೇಲೆ ನಿಮಗೆಲ್ಲ ಕಷ್ಟ ದೂರ ಮಾಡ್ತೇನೆ, ಸಾಲವನ್ನು ತೀರಿಸ್ತೇನೆ, ಎಲ್ಲವನ್ನೂ ಮಾಡ್ತೇನೆ ಅಂತ ಕೇಳಿದಾಗ, ಇದು ನಡೆದ ಕಥೆ, ನಾನು ಹೆಸರು ಹೇಳೋದಿಲ್ಲ. ಅಪ್ಪ ಮನೆಯನ್ನು ಬ್ಯಾಂಕಿಗೆ ಮೊರ್ಟಗೇಜ್ ಮಾಡಿ 40 ಲಕ್ಷ ರೂಪಾಯಿ ಸಾಲವನ್ನು ತೆಗೆದುಕೊಂಡು ತನ್ನ ಮಗಳ ಎಜುಕೇಷನ್ ಪೂರ್ತಿ ಮಾಡಿದ. ಅವಳು MS ಮಾಡಿಲ್ಲ, ಬೇರೆ ವಿದೇಶದಲ್ಲಿ ಹೋಗಿ.
ಆನಂತರ ಒಳ್ಳೆಯ ಕೆಲಸವೂ ಸಿಕ್ತ ಅವಳಿಗೆ. ಅಪ್ಪ ಅಮ್ಮ ಹೇಗೋ ಮಾಡಿ ಏನೂ ಹೊಲ ಮಾರಿ ಆ ಸಾಲ ತೀರಿಸ್ತಾ ಇದ್ರು. ಪೂರ್ತಿ ಪ್ರಿನ್ಸಿಪಲ್ ತೀರಿಸ್ಲಿಕ್ಕೆ ಆಗ್ತಿರ್ಲಿಲ್ಲ, ಬಡ್ಡಿ ತುಂಬಿಸ್ತಾ ಇದ್ರು. ಆನಂತರ ಮಗಳಿಗೆ ಹೇಳಿದ್ದಾರೆ, ಮಗಳ ಒಳ್ಳೆಯ ಕೆಲಸ ಸಿಕ್ಕಿದೆ, ಸಾಲ ತೀರಿಸ್ ಮಗು, ಮನೆಯನ್ನು ಬಿಡಿಸ್ಕೊಡು ಅಂತ ಹೇಳ್ಕೊಂಡಂತೆ. ಅಪ್ಪ, ಅದು ನಿಮ್ಮ ಪ್ರಾಬ್ಲಮ್, ನಾನ್ಯಾಕೆ ಆ ಶ್ರಮ ಭರಿಸಲಿ? ಮಗಳು ಕಲಿಸ್ಬೇಕು, ನಿಮ್ಮ ಜವಾಬ್ದಾರಿ, ಕಲಿಸಿದ್ದೀರಿ, ನಿಮ್ಮ ಸಾಲದ ಜವಾಬ್ದಾರಿ ನನಗೇನಿದೆ ಅಂತ ಉತ್ತರ ಕೊಟ್ಟಳು. ಕೊನೆಗೆ ಬ್ಯಾಂಕಿನವರು ಮನೆಯನ್ನು ಹರಾಜು ಹಾಕಿದರು. ಮುಪ್ಪಿನ ಮುದುಕರು, ಅವನಿಗೆ 70 ವರ್ಷ, ಅವಳಿಗೆ 62 ವರ್ಷ ಅಮ್ಮನಿಗೆ. ಅವರಿಬ್ಬರು ಆ ಮನೆ ಹರಾಜು ಹಾಕಿದಾಗ ಅದನ್ನು ಕೊಂಡವಳು ಯಾರು? ಆ ಮಗಳೇ ಬಂದು ಕೊಂಡು ತಗೊಂಡ್ಳು. ಅಪ್ಪ ಅಮ್ಮನ ಹೊರಗೆ ಹಾಕಿ. ಅವ್ರಿಗೆ ಸಮಸ್ಯೆ, ನಾವು ಇಷ್ಟೆಲ್ಲ ಮಾಡಿದಾಗ ಈ ಮಗಳು ನಮಗೆ ಹೀಗೆ ಮಾಡಿದ್ಲು. ನಡೆದ ಕಥೆ ಬೇಕು ಅಂದರೆ ಅಡ್ರೆಸ್ಸು ಫೋನ್ ನಂಬರ್ ಕೊಡ್ತೇನೆ. ಆ ಮುದುಕರು ಇನ್ನೂ ಇದ್ದಾರೆ, 80 ವರ್ಷ 85 ವರ್ಷ, ಅದನ್ನು ಕೊಡೋದಿಲ್ಲ. ಆಗ ಅವರು ಒಬ್ಬರನ್ನು ಭೇಟಿಯಾದರು. ಅವರು ಭಾಳ ಒಳ್ಳೆ ಜ್ಯೋತಿಷಿಗಳು, ನನ್ನ ಪರಿಚಿತರು. ಅವರು ಪ್ರಶ್ನೆ ಹಾಕಿ ನೋಡಿದಾಗ ಅವ್ರು ಹೇಳಿದರು, ಇವಳು ಹಿಂದಿನ ಜನ್ಮದಲ್ಲಿ ನೀವು ಇವಳಿಂದ ಸಾಲ ತಗೊಂಡಿದ್ರಿ. ಇವಳು ನಿಮ್ಮ ಸಮೀಪದ ಸಂಬಂಧಿಕರು. ಬಹುಶಃ ಹೋದ ಜನ್ಮದಲ್ಲಿ ಇವಳು ನಿಮ್ಮ ಅತ್ತೆಯೋ ಸೋದರತ್ತೆ ಆಗಿರಬೇಕು. ಅವಳಿಂದ ಸಾಲ ತೆಗೆದುಕೊಂಡು ನೀವು ಸಾಲ ತೀರಿಸಲಿಲ್ಲ. ಅದಕ್ಕೆ ಈ ಜನ್ಮದಲ್ಲಿ ಬಂದು ಅವಳೆಲ್ಲ ಸಂಪೂರ್ಣ ಸಾಲ ಬಡ್ಡಿ ಸಹಿತವಾಗಿ ವಸೂಲು ಮಾಡಿದ್ದಾಳೆ. ಆದ್ದರಿಂದ ಆ ವಿಚಾರ ಬಿಟ್ಬಿಡಿ, ದೇವರು ಹೇಗಿಟ್ಟಿದ್ದಾರೆ ಇದರಲ್ಲಿ ಸುಖವಾಗಿರಿ, ಮರೆತುಬಿಡಿ, ಆ ಚಾಪ್ಟರ್ ಮರೆತುಬಿಡಿ ಅಂತ. ಹೌದು, ಸಾಲ ತೆಗೆದುಕೊಂಡಾಗ ಅದನ್ನು ತೀರಿಸಲೇಬೇಕು. ತೀರಿಸದೇ ಇದ್ದರೆ ಮುಂದಿನ ಜನ್ಮದಲ್ಲಿ ಅದನ್ನು ಯಾವುದೋ ಒಂದು ಕ್ರಮದಿಂದ ತೀರಿಸಬೇಕಾಗ್ತದೆ. ಅವರ ಮಕ್ಕಳಾಗಿ ಅವರನ್ನು ಎಲ್ಲ ರೀತಿಯಿಂದಲೂ ಅವರಿಗೆ ಹಣ ಕೊಟ್ಟು ತೀರಿಸಬೇಕಾಗ್ತಬಹುದು. ಇಲ್ಲ, ಅವರು ನಿಮ್ಮ ಮಕ್ಕಳಾಗಿ ಬರ್ಬೋದು, ಅವರು ನಿಮ್ಮ ಸಂಬಂಧಿಕರಾಗಿ ಬರ್ಬೋದು. ಆದರೆ ಸಾಲ ತೀರಿಸಲೇಬೇಕಾಗ್ತದೆ. ಬ್ರಹ್ಮದೇವರನ್ನು ಪರಮಾತ್ಮ ತನ್ನ ನಾಭಿಕಮಲದಲ್ಲಿ ಹುಟ್ಟಿಸಿದಾಗ ಆ ಕಾಲದಲ್ಲಿ ಬ್ರಹ್ಮದೇವರು ಪರಮಾತ್ಮ ಸೃಷ್ಟಿ ಮಾಡು ಅಂತ ಹೇಳಿದ. ಬ್ರಹ್ಮದೇವರಂತಂದ್ರು ಸೃಷ್ಟಿ ಮಾಡಲಿಕ್ಕೆ ರಾ ಮಟೀರಿಯಲ್ ಬೇಕಲ್ಲ. ಭಗವಂತ ಹೇಳಿದ, ಸಾಲ ಕೊಡ್ತೇನೆ, ಅದನ್ನು ತೀರಿಸ್ಬೇಕು ನೀನು ಅಂತ ತಿಳ್ಕೊಂಡಂತಿಲ್ಲ. ಬ್ರಹ್ಮದೇವರು ಆಗಲಿ ಅಂತ ಹೇಳಿದರು. ಪರಮಾತ್ಮ ಏನು ಮಾಡಿದ? ಸಂಪೂರ್ಣ ಜಗತ್ತನ್ನು ಸೃಷ್ಟಿ ಮಾಡಬೇಕಾದ್ರೆ ಏನು ಜಡ ಜಗತ್ತಿಗೆ ಸೃಷ್ಟಿಗೆ ಬೇಕು. ಆ ರೀತಿಯಾಗಿ ಸತ್ವರಜಸ್ತಮ ಗುಣಗಳು ಇತ್ಯಾದಿಗಳನ್ನೆಲ್ಲವನ್ನು ಬ್ರಹ್ಮದೇವರು ಕೊಟ್ಟ. ತಗೋಪ, ಇದರಿಂದ ಸೃಷ್ಟಿ ಮಾಡು ಅಂತ ತಿಳ್ಕೊಂಡಂತೇಳಿ. ಆ ಸೃಷ್ಟಿಯಲ್ಲಿ ಇಡುವುದಕ್ಕೋಸ್ಕರ ಜೀವರು ಬೇಕಲ್ಲ. ಅನಂತ ಜೀವರಾಶಿಗಳು ತನ್ನ ಹೊಟ್ಟೆಯಲ್ಲಿರ್ತಕ್ಕಂಥವರೇ ಕೊಟ್ಟ. ಇವರನ್ನು ನೀನು ಸೃಷ್ಟಿಯಲ್ಲಿ ಇಟ್ಬಿಡು ಅಂತ ತಿಳ್ಕೊಂಡಂತೇಳಿ. ಆ ನಂತರ ಪಾಲನೆ ಮಾಡೋದಕ್ಕೋಸ್ಕರ ಜ್ಞಾನ ಬೇಕು. ಪರಮಾತ್ಮ ಜ್ಞಾನವನ್ನು ಕೂಡ ಕೊಟ್ಟ. ಹೀಗಾಗಿ ಬ್ರಹ್ಮದೇವರು 3 ತರಹದ ಸಾಲದ ಭಾರದಿಂದ ಯುಕ್ತರಾದರು. ಒಂದು, ಜಗತ್ತಿಗೆ ಬೇಕಾದ ರಾ ಮಟೀರಿಯಲ್ಲು. ಎರಡನೇದ್ದು ಅಲ್ಲಿರ್ತಕ್ಕಂಥ ಜೀವರಾಶಿಗಳು. ಆ ನಂತರ ಅವರನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥ ತತ್ವಜ್ಞಾನ. ಈ 3 ರೀತಿಯಾಗಿರ್ತಕ್ಕಂಥ ಸಾಲದಿಂದ ಯುಕ್ತರಾಗಿ ಆಗ ಅವರು ಅದನ್ನೇನು ಮಾಡಿದರು ಅಂತ ತಿಳ್ಕೊಂಡಂತಂದರೆ, ಗಾಯತ್ರಿ ಮಂತ್ರದ ಉಪಾಸನೆಯನ್ನು ಮಾಡಿ ತತ್ಸವಿತುರ್ವರೆಣ್ಯಂ ಅಂತನ್ನುವ
ಮೊದಲನೇ ಪ್ರಣವದ ಆ ನಂತರ ವ್ಯಾಹೃತಿ ಮಂತ್ರದ ಭೂಹು, ಗಾಯತ್ರಿ ಮಂತ್ರದ ತತ್ಸವಿತುರ್ವರೆಣ್ಯಂ, ಈ ಮಂತ್ರದ ಉಪಾಸನೆಯನ್ನು ಮಾಡಿ ಬಂದಿರತಕ್ಕಂತಹ ಪುಣ್ಯವನ್ನು ಪರಮಾತ್ಮನಿಗೆ ಅವನು ಕೊಟ್ಟ ಸಾಲವನ್ನು ತೀರಿಸಿದರು. ಆ ನಂತರ ಎರಡನೇ ಸಾಲ ಪ್ರಣವದಲ್ಲಿದ್ದ ವ್ಯಾಹೃತಿಯಲ್ಲಿರ್ತಕ್ಕಂಥ ಭುವಃ, ಭರ್ಗೋ ದೇವಸ್ಯ ಧೀಮಹಿ ಅಂತಕ್ಕಂಥ ಗಾಯತ್ರಿ ಮಂತ್ರದ ಭಾಗವನ್ನು ಉಪಾಸನೆ ಮಾಡಿ ಸಿದ್ಧಿಯನ್ನು ಪಡೆದು ಆ ಪುಣ್ಯದಿಂದ ಜೀವರಾಶಿಗಳನ್ನೇನು ತೆಗೆದುಕೊಂಡಿದ್ರು ಆ ಋಣವನ್ನು ತೀರಿಸಿದರು. ಆ ನಂತರ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಜ್ಞಾನವನ್ನು ತಿಳಿಸಬೇಕಾಗಿದ್ದರೆ ಪ್ರಣವದಲ್ಲಿದ್ದ ಮಕಾರ, ಆ ನಂತರ ವ್ಯಾಹೃತಿಯಲ್ಲಿರ್ತಕ್ಕಂಥ ಸ್ವಹ, ಧಿಯೋ ಯೋನ ಪ್ರಚೋದಯಾತ್ ಅಂತ ತಿಳ್ಕೊಂಡಿರ್ತಕ್ಕಂಥ ಗಾಯತ್ರಿ ಮಂತ್ರದ ಭಾಗದ ಉಪಾಸನೆಯನ್ನು ಮಾಡಿ ಸಿದ್ಧಿಯನ್ನು ಪಡೆದು ಅದರಿಂದ ಬಂದಿರತಕ್ಕಂಥ ಪುಣ್ಯದಿಂದ ಪರಮಾತ್ಮನ ಮೂರನೇ ಸಾಲವನ್ನು ತೀರಿಸಿದರು. ಅದಕ್ಕೆ ಪರಮಾತ್ಮ ಸಾರೂಪ್ಯ, ಸಾಲೋಕ್ಯ, ಸಾಯುಜ್ಯ ಮೋಕ್ಷಗಳನ್ನು ಪರಮಾತ್ಮನ ಬ್ರಹ್ಮದೇವರು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ಹುಟ್ಟುವಾಗ 3 ಋಣಗಳಿಂದ ಯುಕ್ತರಾಗಿಯೇ ಹುಟ್ಟುತ್ತೇವೆ. 3 ಜನರ ಸಾಲದ ಭಾರ ನಮ್ಮ ತಲೆ ಮೇಲೆ ಇರ್ತದೆ. 3 ಋಣದ ಸಾಲದ ಭಾರ, ಹೌದು. ಮೊದಲನೇದ್ದು ದೇವತೆಗಳು. ನಮ್ಮ ಶರೀರದಲ್ಲಿ ಯಾವಾಗ ತಾಯಿ ಹೊಟ್ಟೆಯಲ್ಲಿ ಬರ್ತೇವೆ ಆಗ ತತ್ವಾಭಿಮಾನ ದೇವತೆಗಳೆಲ್ಲ ಆಯಾ ಅವಯವಗಳಲ್ಲಿ ಬಂದು ಕೂತ್ಕೊಂಡು ಅವಯವದ ಕಾರ್ಯದಿಂದ ನಮಗೆ ಸುಖವನ್ನು ಕೊಡ್ತಾರೆ. ದೇವಋಣ. ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ, ಬೀಜ ಕೊಟ್ಟ ತಂದೆ, ಬೆಳೆಸಿ 9 ತಿಂಗಳು ಹೊತ್ತುಕೊಂಡು ಜನ್ಮ ಕೊಟ್ಟ ತಾಯಿ, ಅದಕ್ಕೆ ಪಿತೃಋಣ ಅಂತ ಹೇಳಿ ಕರೀತಾರೆ. ಆ ನಂತರ ತಿಳ್ಕೊಂಡಂತ ಹೇಳಿ ಕರೀತಾರೆ. ನಮಗೆ ತಂದೆ ತಾಯಿ ಗುರುಗಳು ಜ್ಞಾನವನ್ನು ಕಲಿಸ್ತಾರೆ. ಈ ಜ್ಞಾನ ಅವರಿಗೆ ಬಂದದ್ದು ಋಷಿಗಳಿಂದ. ಹೀಗಾಗಿ ಋಷಿಋಣ ಜಾಯಮಾನ ನರಃ ತ್ರಿಭಿಹಿ ಋಣವಾನ್ ಜಾಯತೆ ಅಂತ ತಿಳ್ಕೊಂಡಂತ ಹೇಳಿ ಶಾಸ್ತ್ರದ ವಾಕ್ಯ ಇದೆ. 3 ಋಣಗಳಿಂದ ನಾವು ಯುಕ್ತರಾಗಿರ್ತೇವೆ. ಅದಕ್ಕೋಸ್ಕರ ದಿನಾಲು ಸಂಧ್ಯಾವಂದನೆ ಆದಮೇಲೆ, ನಿರ್ಮಾಲ್ಯ ವಿಸರ್ಜನೆ ಆದಮೇಲೆ ಬ್ರಹ್ಮಯಜ್ಞ ಅಂತ ತಿಳ್ಕೊಂಡಿರ್ತಕ್ಕಂಥ ವಿಧಾನ ಇದೆ. ನಾನು ಉಪಕರ್ಮದ ದಿನ ಅದನ್ನು ವಿಸ್ತಾರವಾಗಿ ತಿಳಿಸಿದ್ದೇನೆ ನಿಮಗೆ. ದೇವತರ್ಪಣದಿಂದ ದೇವಋಣವನ್ನು, ಋಷಿತರ್ಪಣದಿಂದ ಋಷಿಗಳ ಋಣವನ್ನು, ಆ ನಂತರ ಪಿತೃತರ್ಪಣದಿಂದ ಪಿತೃಗಳ ಋಣವನ್ನು ತೀರಿಸಬೇಕು. ಇದು ದಿನಾಲು ಮಾಡ್ತಕ್ಕಂಥ ಕ್ರಿಯೆ. ಆದರೆ ದೇವಋಣವನ್ನು ಇಷ್ಟರಿಂದಲೇ ತೀರಿಸಲಿಕ್ಕೆ ಆಗೋದಿಲ್ಲ. ದೇವರ ಪೂಜೆ, ಹೋಮ, ಹವನ ಇತ್ಯಾದಿ ದೇವತಾರಾಧನೆಗಳನ್ನು ನಾವು ಮಾಡ್ತಾ ಇದ್ದರೆ ಕ್ರಮವಾಗಿ ದೇವಋಣವನ್ನು ತೀರ್ತಾ ಹೋಗ್ತದೆ. ಆ ನಂತರ ಶಾಸ್ತ್ರಾಧ್ಯಯನ, ವೇದಾಧ್ಯಯನ ಮಾಡಿ ಆ ಜ್ಞಾನವನ್ನು ಸಂಪಾದನೆ ಮಾಡಿದರೆ ಋಷಿಋಣ ಕ್ರಮವಾಗಿ ದೂರವಾಗ್ತದೆ. ತಂದೆ ಇರುವಾಗ ಜೀವತೋ ವಾಕ್ಯಕರಣಾತ್, ತಂದೆ ಇರುವಾಗ ವೃದ್ಧಾಪ್ಯದಲ್ಲಿ ಅವರು ವಿಶೇಷವಾಗಿರ್ತಕ್ಕಂಥ ನಾವು ಸೇವೆಯನ್ನು ಮಾಡಿ ಆ ಋಣವನ್ನು ಕ್ರಮವಾಗಿ ತೀರಿಸಬಹುದು. ಅವರು ಹೋದ ಮೇಲೆ ಔರ್ಧ್ವದೇಹಿಕ ಕ್ರಿಯೆಗಳನ್ನು ಮತ್ತು ಶ್ರಾದ್ದವನ್ನು ನಾವು ಮಾಡಿ ಅವರ ಋಣವನ್ನು ಕೆಲವು ಭಾಗ ತೀರಿಸಬಹುದು. ಆ ನಂತರ ಗಯೆಗೆ ಹೋಗಿ ತಂದೆಯ ಶ್ರಾದ್ದವನ್ನು, ಮಾತೃಗಯಕ್ಕೆ ಹೋಗಿ ತಾಯಿಯ ಶ್ರಾದ್ದವನ್ನು ಮಾಡಿದಾಗ ನಾವು ಯಥಾಶಕ್ತಿ
ದೇವ ಋಷಿ ಪಿತೃ ಋಣಗಳಿಂದ ಮುಕ್ತರಾಗ್ತಾ ಬರ್ತದೆ. ಇದರಿಂದಾಗಿ ನಮಗೆ ಅನೇಕ ಜನ್ಮ ತೆಗೆದುಕೊಳ್ಳತಕ್ಕಂತಹ ಒಂದು ಎಲ್ಲರೂ ಅಷ್ಟು ಜನ ತೆಗೆದುಕೊಂಡು ಅವ್ರ ಋಣ ತೀರಿಸಬೇಕಾಗ್ತದೆ. ಅದು ಆ ಸಂಖ್ಯೆ ಕಡಿಮೆ ಆಗ್ತಾ ಬರ್ತದೆ. ಆದ್ದರಿಂದಾಗಿ ಪಿತೃಗಳ ವಿಷಯದಲ್ಲಿ ಶ್ರಾದ್ದ ಅಂತಕೊಂಡಂಥ ವಿಚಾರವನ್ನು ಶಾಸ್ತ್ರಕಾರರು ಇಟ್ಟಿದ್ದಾರೆ. ಶ್ರಾದ್ದ ಅಂತಂದ್ರೆ ಏನರ್ಥ? ಶ್ರದ್ಧೆಯಿಂದ ಮಾಡುವ ಪಿತೃಗಳ ಪೂಜೆಗೆ ಶ್ರಾದ್ದ ಅಂತಕೊಂಡಂಥ. ಇದಕ್ಕೆ ಬೇರೆ ಬೇರೆ ಪರಿಭಾಷೆಗಳಿವೆ, ಅದನ್ನು ವಿಸ್ತಾರ ನಾನು ಮಾಡೋದಿಲ್ಲ. ಶ್ರತ್ ಅಂತಿಕೊಂಡಂತಂದರೆ ನಮಗೆ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಪಿತೃಗಳು. ಅಂತಿಕೊಂಡಂತಂದರೆ ಅವರ ಸೇವೆ, ಅವರನ್ನು ಕುರಿತು ಮಾಡತಕ್ಕಂಥ ದಾನ ಇತ್ಯಾದಿಗಳು, ಪಿಂಡ ಪ್ರದಾನ ಇತ್ಯಾದಿಗಳಿಗೆ ಶ್ರಾದ್ದ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ನಮ್ಮ ಜನ್ಮಕ್ಕೆ ಕಾರಣೀಭೂತಳಾಗಿರ್ತಕ್ಕಂಥವರು ಮೊದಲು ತಂದೆ, ಆನಂತರ ತಾಯಿ. ಇಬ್ಬರ ಋಣ ನಮ್ಮ ಮೇಲೆ ಇದೆ. ಅದರ ಜೊತೆಯಲ್ಲಿ ನಮ್ಮ ತಂದೆ ಹುಟ್ಟಬೇಕಾದ್ರೆ ನನ್ನ ಅಜ್ಜ ಅಜ್ಜಿ ಬೇಕಲ್ಲ, ಅವರ ಋಣವೂ ಕೂಡ ನನ್ನ ಮೇಲೆ ಇದೆ. ನಮ್ಮ ತಾಯಿ ಹುಟ್ಟಬೇಕಾದ್ರೆ ಈ ಕಡೆಗೆ ತಾತ ಅಜ್ಜಿ ಅವರ ಋಣ ನಮ್ಮ ಮೇಲೆ ಇದೆ. ಇನ್ನು ನನ್ನ ಅಜ್ಜ ಹುಟ್ಟಬೇಕಾಗಿದ್ದರೆ ನನ್ನ ಮುತ್ತಜ್ಜಿ ಮತ್ತು ಮುತ್ತಜ್ಜಿ ಕಾರಣ. ನನ್ನ ಅಜ್ಜಿ ಹುಟ್ಟಬೇಕಾಗಿದ್ದರೆ ಅಜ್ಜಿಯ ಕಡೆಗೆ ಮುತ್ತಜ್ಜಿ ಕಾರಣ. ಈ ಕಡೆ ತಾಯಿಯ ಕಡೆಗೆ ತಾತ ಹುಟ್ಟಬೇಕಾಗಿದ್ದರೆ ಅವರ ಅಪ್ಪ ಅವರಮ್ಮ ಕಾರಣ. ಆನಂತರ ನನ್ನ ತಾಯಿಯ ಕಡೆಗೆ ಅಜ್ಜಿ ಹುಟ್ಟಬೇಕಾಗಿದ್ದರೆ ಅವರ ತಂದೆ ಮತ್ತು ತಾಯಿ. ಇಷ್ಟು ಜನರ ಋಣ ನಮ್ಮ ಮೇಲೆ ಇದೆ. ಇದಕ್ಕೆ ದ್ವಾದಶ ಪಿತೃಗಳು ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಅದಕ್ಕೇನೆ ಅಮಾವಾಸ್ಯೆಯ ದಿನ ತರ್ಪಣ ಕೊಡುವಾಗ ಈ 12 ಜನರಿಗೆ ತರ್ಪಣ ಕೊಡಲೇಬೇಕು. 3 ಜನರೇಷನ್, ತಂದೆ ತಾಯಿ, ಆನಂತರ ತಂದೆಯ ತಂದೆ ತಂದೆಯ ತಾಯಿ, ತಾಯಿಯ ತಂದೆ ತಾಯಿಯ ತಾಯಿ, ಆನಂತರ ಮುತ್ತಜ್ಜ ಮುತ್ತಜ್ಜಿ, ಈ ಕಡೆಗೆ ಮುತ್ತಜ್ಜ ಮತ್ತು ಮುತ್ತಜ್ಜಿ. ಈ ರೀತಿಯಾಗಿ ಪಿತೃ ಪಿತಾಮಹ ಪ್ರಪಿತಾಮಹ, ಮಾತೃ ಪಿತಾಮಹಿ ಪ್ರತಿಪಾಮಹಿ, ಮಾತಾಮಹ ಮಾತು ಪಿತಾಮಹ ಮಾತು ಪ್ರಪಿತಾಮಹ, ಮಾತಾಮಹಿ ಮಾತು ಪಿತಾಮಹಿ ಮಾತು ಪ್ರಪಿತಾಮಹಿ. ತಾಯಿಯಂತಹ ಅದ್ಭುತವಾದಂತಹ ಸಂಪತ್ತನ್ನು ಕೊಟ್ಟಿರ್ತಕ್ಕಂಥ ಆ ತಾಯಿಯ ತಂದೆ ಅಜ್ಜ, ಮುತ್ತಜ್ಜ, ತಾಯಿ ಅವರತ್ತೆ ಇವರು ಕೂಡ ನಮಗೆ ಅತ್ಯಂತ ಅವರ ಋಣದಲ್ಲಿ ನಾವು ಬಿದ್ದಿರ್ತೇವೆ. ಈ ರೀತಿಯಾಗಿರ್ತಕ್ಕಂಥ ಇವರಿಗೆ ನಾವು ಮಾಡ್ತಕ್ಕಂತಹ ಇದು ಶ್ರಾದ್ದ. ಆದರೆ ಮೃತತಿಥಿಯ ದಿವಸ, ತಂದೆ ಮೃತತೆ ದಿವಸ ತಂದೆ ಅಜ್ಜ ಮುತ್ತಜ್ಜನಿಗೆ ಕೊಡ್ಬೇಕು. ಯಾಕೆ ಅವರಪ್ಪ ಬೇಡ ಏನು ಅಂತಕೊಂಡಂತಂದರೆ ನಮ್ಮ ಶಾಸ್ತ್ರದ ಪ್ರಕಾರ ಸಾಕ್ಷಾತ್ ಹೆರಿಡಿಟಿ, ಸಾಕ್ಷಾತ್ ಕ್ರೋಮೋಸೋಮ್, ಕ್ರಿಯಾತ್ಮಕ ಕ್ರೋಮೋಸೋಮ್ಗಳಂತೇನಿವೆ, ಅಪ್ಪನಿಂದ 12, ಅಜ್ಜನಿಂದ 6, ಮುತ್ತಜ್ಜನಿಂದ 4 ಕ್ರೋಮೋಸೋಮ್ಗಳು ನಮ್ಮ ಶರೀರದಲ್ಲಿರ್ತದೆ. ಉಳಿದದ್ದು ಕಡಿಮೆ ಸಂಖ್ಯೆಯಾದ ಪರಿಣಾಮ ಕಡಿಮೆ ಆಗ್ತಾ ಬರ್ತದೆ. ಹೀಗಾಗಿ ಅವರ ಸಾಕ್ಷಾತ್ ಅಂಶ ನಮ್ಮಲ್ಲಿ ಇರೋದರಿಂದಾಗಿ ಅವರಿಗೆ ನಾವು ಸಮರ್ಪಣೆ ಮಾಡಬೇಕು. ಇದರ ಬಗ್ಗೆ ವಿಸ್ತಾರವಾಗಿ ಹರಿವಂಶದಲ್ಲಿ ಕಥಾನಕ ಬರ್ತದೆ. ಅಥವಾ ಇದರ ಬಗ್ಗೆ ಕನ್ನಡದಲ್ಲಿ ಬರಿತಾ ಇದ್ದೇನೆ. ಮರಾಠಿಯಲ್ಲಿ ನನ್ನೊಂದು ಪುಸ್ತಕ ಬಂದಿದೆ, ಶ್ರಾದ್ದ ಕಾಯ್ ಕಶಾಲ ಅಣೆ ಕಸೆ.
ಏನು ಶ್ರಾದ್ದ ಅಂದರೆ ಏನು, ಹೇಗೆ, ಏಕೆ ಅಂತನ್ನೋ ಬಗ್ಗೆ ವಿಸ್ತಾರವಾಗಿ ವಿವರಣೆಯನ್ನು ನಾನು ಕೊಟ್ಟಿದ್ದೇನೆ. ಆ ಪುಸ್ತಕದಲ್ಲಿ ಇದೆಲ್ಲ ವಿವರಣೆ ಇದೆ. ಇಷ್ಟರಲ್ಲೇ ಕನ್ನಡದಲ್ಲಿ ಪುಸ್ತಕ ಬರ್ತಾ ಇದೆ, ಅದನ್ನು ನಿಮಗೆ ಅವಶ್ಯವಾಗಿ ಕೊಡು. ಇದರ ಜೊತೆಯಲ್ಲಿ ನಮಗೆ 5 ತರಹದ ತಂದೆ ತಾಯಿಗಳು, ಅವರಿಗೂ ನಾವು ತರ್ಪಣ ಪಿಂಡ ಪ್ರದಾನಾದಿಗಳನ್ನು ಮಾಡಬೇಕಾಗ್ತದೆ. ಮೊದಲನೇದ್ದು ಜನ್ಮದಾತ, ಜನ್ಮದಹ, ಜನ್ಮವನ್ನು ಕೊಡುವ ಅಪ್ಪ ಅಮ್ಮ. ಆ ನಂತರ ಅನ್ನದಾತ, ಕೆಲವು ಸಲ ಚಿಕ್ಕಪ್ಪನ ಮನೆಯೋ ದೊಡ್ಡಪ್ಪನ ಮನೆಯೋ ಅಥವಾ ಸೋದರ ಮನೆಯಲ್ಲಿ ಬೆಳಿತೇವೆ. ಅನ್ನ ಹಾಕಿರ್ತಕ್ಕಂಥ ಅವರಿಬ್ಬರು ನಮಗೆ ತಂದೆ ತಾಯಿಗಳು ಅಂತ ಅನ್ಸ್ಕೊಳ್ತಾರೆ. ಮೂರನೆಯದ್ದು ಜ್ಞಾನದಾತ, ನಮಗೆ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥವರು, ಮೂರನೇ ಥರದ ತಂದೆ. ಅದರಲ್ಲಿ ತಂದೆ ಮಂತ್ರೋಪದೇಶ ಮಾಡಿದ ಗುರುಗಳು ಕೂಡ ಬರ್ತಾರೆ. ಇದರ ನಂತರ ಕನ್ಯಾದಾತ, ನಮಗೆ ಹೆಣ್ಣು ಕಟ್ಟುವಂತಕ್ಕಂಥ ಅತ್ತೆ ಮಾವ. ಆ ನಂತರ ಅಣ್ಣ ಮತ್ತು ಅತ್ತಿಗೆ, ಈ 5 ಜನ ತಂದೆ ತಾಯಿಯಂದಿರು. ಇವರ ಋಣವನ್ನು ತೀರಿಸಬೇಕಾಗಿದ್ದರಿಂದಾಗಿ ಇವರಿಗೆ ನಾವು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಶ್ರಾದ್ದವನ್ನು ಮಾಡಬೇಕಾಗ್ತದೆ. ಪುತ್ರ ಶಬ್ದ ಬಂದದ್ದು ಪುತ್ ಅಂತನ್ನುವ ನರಕದಿಂದ ಪುತ್ರಹೀನರು ಹೋಗ್ತಕ್ಕಂಥ, ಅಂದರೆ ಅವರು ಒಳ್ಳೆ ಸಾಧಕರಾಗಿದ್ದರೆ ಅವರಿಗೆ ನರಕ ಬರೋದಿಲ್ಲ, ಆ ಮಾತು ಬೇರೆ. ಯಾಕಂದರೆ ಆಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಪುತ್ರಹೀನರು ಕೂಡ ಜ್ಞಾನದಿಂದ ಸದ್ಗತಿಯನ್ನು ಪಡಿತಾರೆ ಅಂತ ತಿಳ್ಕೊಂಡು ಅಂತ ಹೇಳಿ. ಆದರೂ ಪುನ್ನಾಂನೋ ನರಕಾದ್ಯಸ್ಯ ತ್ರಾಯತೆ ಪಿತರಂ ಸುತಃ ತಸ್ಮಾತ್ ಪುತ್ರ ಇತಿ ಪ್ರೋಕ್ತಃ ಸ್ವಯಮೇವ ಸ್ವಯಂಭುವ. ಪುತ್ ಅಂತಕ್ಕಂಥ ನರಕದಿಂದ ನಮ್ಮನ್ನು ಉದ್ಧಾರ ಮಾಡ್ತಾರೆ. ಆದ್ದರಿಂದಾಗಿ ಅವನಿಗೆ ಪುತ್ರ ಅಂತ ತಿಳ್ಕೊಂಡು ಅಂತೇಳಿ ಕರೆದಿದ್ದಾರೆ. ಹಾಗಾದರೆ ಪುತ್ರಿ ಅವಳು ನಮ್ಮನ್ನು ಉದ್ಧಾರ ಮಾಡೋದಲ್ಲೇನು? ಗಂಡಸ್ ಮಕ್ಕಳದೇ ಇದ್ದರೆ ಮಗಳ ಮಗ, ಅದಕ್ಕೆ ದೌಹಿತ್ರ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ಅವನ ಮುಖಾಂತರ ಮಗಳು ನಮ್ಮನ್ನು ಉದ್ಧಾರ ಮಾಡ್ತಾಳೆ. ಪೌತ್ರ ದೌಹಿತ್ರಯೋರ್ ಲೋಕೆ ವಿಶೇಷ. ಪುತ್ರ ಮತ್ತು ದೌಹಿತ್ರ ಅಥವಾ ಪೌತ್ರ ಮತ್ತು ದೌಹಿತ್ರ ಇವರಿಬ್ಬರು ನಮ್ಮನ್ನು ಉದ್ಧಾರ ಮಾಡ್ತಕ್ಕಂಥವ್ರು, ನಮ್ಮನ್ನು ಕುರಿತು ಶ್ರಾದ್ದಾದಿಗಳನ್ನು ಮಾಡ್ತಕ್ಕಂಥವ್ರು ಅಂತ ತಿಳ್ಕೊಂಡು ಅಂತ ಹೇಳಿ ಪ್ರಮಾಣ ಇದೆ. ಆದ್ದರಿಂದಾಗಿ ಅವರು ನಮ್ಮನ್ನು ಉದ್ಧಾರ ಮಾಡ್ತಕ್ಕಂಥವರು. ನಮಗೋಸ್ಕರ ತಂದೆ ತಾಯಿಗಳು ಸಾಕಷ್ಟು ಕಷ್ಟಪಟ್ಟಿರ್ತಾರೆ. ನಿನ್ನೆಯ ದಿವಸ ನಾನು ಹೇಳಿದ್ದೇನೆ, ಯಂ ಮಾತಾ ಪಿತರು ಕ್ಲೇಶಂ ಸಹೇತೆ ಸಂಭವೇ ನೃಣಾಂ. ಗರ್ಭದಲ್ಲಿ ಜನ್ಮಕಾಲದಲ್ಲಿ, ಆನಂತರ ಬೆಳೆಸುವಾಗ ಮಾಡಿದ ತಂದೆ ತಾಯಿಗಳ ಋಣ ತೀರಿಸ್ಲಿಕ್ಕಾಗ್ತದೆ. ನತಶ್ಚ ನಿಷ್ಕೃತಿ ಶಕ್ಯ ಕರ್ತುಂ ವರ್ಷಶತೈರಪಿ. 100 ವರ್ಷ ಅವರ ಸೇವೆ ಮಾಡಿದರೂ ಅವರ ಋಣವನ್ನು ತೀರಿಸಲಿಕ್ಕಾಗೋದಿಲ್ಲ. ಆದ್ದರಿಂದಾಗಿ ಈ 5 ತರಹದ ಪಿತೃಗಳ ತಂದೆ ತಾಯಿಗಳ ಸೇವೆ, ಅವರ ಮಾತನ್ನು ಕೇಳುವುದು, ಅವರ ಮಾರ್ಗದರ್ಶನದಲ್ಲಿ ಧರ್ಮಾಚರಣೆಯನ್ನು ಮಾಡುವುದು, ಇದು ಅತ್ಯಂತ ಅವಶ್ಯಕ ಅಂತ ತಿಳ್ಕೊಂಡು ಅಂತೇಳಿ ಶಾಸ್ತ್ರದಲ್ಲೇ ಹೇಳ್ತಾರೆ. ನಿಜವಾಗಿಯೂ ತಂದೆ ತಾಯಿಗಳನ್ನು ಯಾರದೋ ಮನೆಯಲ್ಲಿ ಇಟ್ಟು, ತಂದೆ ತಾಯಿಗಳನ್ನು ಒಂದೇ ನಿಮಗೆ ದುಡ್ಡು ಕಳಿಸ್ತೇವೆ, ಮನೆ ಮಾಡಿಕೊಡ್ತೇವೆ ಅಂತ ಹೇಳಿ ತಂದೆ ತಾಯಿಗಳನ್ನು ಬಿಟ್ಟು ವಿದೇಶಕ್ಕೆ ಹೋಗ್ತಕ್ಕಂಥ ಮಕ್ಕಳು, ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಟ್ಟತಕ್ಕಂಥ ಮಕ್ಕಳು, ಅವರು ಪಿತೃಋಣದಿಂದ ಮುಕ್ತರಾಗೋದಿಲ್ಲ. ಇಲ್ಲ ಅವರನ್ನು ನಿಮ್ಮ ಹತ್ರ ಕರೆಸಿಕೊಳ್ಳಿ, ಇಲ್ಲ ನೀವು ಅವ್ರ ಹತ್ರ ಹೋಗಿ. ಯಾಕೆ ಅಂತಂದರೆ ನಮಗೆ ತೀರ್ಥಕ್ಷೇತ್ರ
ಕಾಶಿ ಪ್ರಯಾಗ ತ್ರಿವೇಣಿ ಸಂಗಮ ಅಲ್ಲ, ಅಪ್ಪ ಅಮ್ಮನ ಸಾನ್ನಿಧ್ಯವೇ ನಮಗೆ ತೀರ್ಥಕ್ಷೇತ್ರ. ಪುರಾಣ ಹೇಳ್ತದೆ, ನಾಸ್ತಿ ಮಾತು ಪರಂ ತೀರ್ಥಂ ಪುತ್ರಾಣಾಂಚ ಪಿತುಸ್ತತ. ತಂದೆ ತಾಯಿಯ ಸಮಾನ ತೀರ್ಥಕ್ಷೇತ್ರ ಬೇರೆ ಯಾವುದೂ ಇಲ್ಲ. ಯಾಕೆ? ಪರಮಾತ್ಮ ಇವರಲ್ಲಿ ನಿಂತುಕೊಂಡೇ ನಮ್ಮ ಪೂಜೆಯನ್ನು ತೆಗೆದುಕೊಳ್ತಾನೆ. ನಾವು ಮಾಡುವ ಪ್ರತಿಮೆಯಲ್ಲಿ ನಮ್ಮ ಪೂಜೆ ತೆಗೆದುಕೊಳ್ಳೋದಿಲ್ಲ, ನಾವು ಮಾಡುವ ಫೋಟೋದಲ್ಲಿ ನಮ್ಮ ಪೂಜೆಯನ್ನು ತೆಗೆದುಕೊಳ್ಳೋದಿಲ್ಲ. ಪರಮಾತ್ಮ ತಂದೆ ತಾಯಿ ಅಂತನ್ನೋ ಪ್ರತಿಮೆಯಲ್ಲಿ ಪರಮಾತ್ಮ ನಮ್ಮ ಪೂಜೆಯನ್ನು ತೆಗೆದುಕೊಳ್ತಾನೆ. ಇದು ಅತ್ಯಂತ ಅವಶ್ಯಕ. ಆದ್ದರಿಂದ ಶ್ರಾದ್ದವನ್ನು ಮಾಡಬೇಕು. ಶ್ರಾದ್ದದಲ್ಲಿ ಅನೇಕ ವಿಧ ಶ್ರಾದ್ದ. ಒಂದು ಶ್ರಾದ್ದ ಪಿಂಡ ಪ್ರದಾನ ಶ್ರಾದ್ದ, ಇದಕ್ಕೆ ಪಾರ್ವಣ ಶ್ರಾದ್ದ ಅಂತ ಹೇಳಿ ಕರೀತಾರೆ. ಇನ್ನೊಂದು ಸಂಕಲ್ಪ ಶ್ರಾದ್ದ, ಬ್ರಹ್ಮಾರ್ಪಣ ಶ್ರಾದ್ದ ಅಂತ ಹೇಳಿ. ಮೂರನೆಯದ್ದು ಆಮಶ್ರಾದ್ದ ಅಂತ ಹೇಳಿ. ನಾಲ್ಕನೆಯದ್ದು ಹಿರಣ್ಯ ಶ್ರಾದ್ದ ಅಂತ ಹೇಳಿ 4 ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ಹೇಳಿದ್ದಾರೆ. ಆದ್ದರಿಂದಾಗಿ ಆ ಕ್ರಮಗಳಲ್ಲಿ ಯಾವುದನ್ನ ಮಾಡಬೇಕು? ಇದಕ್ಕೆ ಶಾಸ್ತ್ರ ಹೇಳ್ತದೆ, ಪಿಂಡ ಪ್ರದಾನ ಶ್ರಾದ್ದವೇ ಶ್ರಾದ್ದ, ಉಳಿದದ್ದು ಅನಿವಾರ್ಯ ಪ್ರಸಂಗಗಳಲ್ಲಿ. ಏಕೆ ಅಂತಿಕೊಂಡಂತಂದ್ರೆ, ಶ್ರಾದ್ದಮಯೂಖ ಅಂತನ್ನೋ ಗ್ರಂಥ ಹೇಳ್ತದೆ, ಮೃತ ತಿಥಿ ಎಂದು ಅವರು ಹೋಗಿದ್ದ ಆ ತಿಥಿ ಅಂದಿನ ಶ್ರಾದ್ದದ ಸಂದರ್ಭದಲ್ಲಿ, ಮಹಾಲಯ ಶ್ರಾದ್ದದ ಸಂದರ್ಭದಲ್ಲಿ, ಆನಂತರ ತೀರ್ಥಕ್ಷೇತ್ರಕ್ಕೆ ಹೋದಾಗ ಪಿತರಹ ಅನ್ನಮಿಚ್ಛಂತಿ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ನಾವು ಕೊಡುವ ಪಿಂಡವನ್ನು ಬಯಸ್ತಾರೆ ಅವರು ಅಂತ ತಿಳ್ಕೊಂಡು. ಯಾಕೆ? ಆ ಪಿಂಡದಲ್ಲಿ ಬಂದು ಕೂತ್ಕೊಂಡು ನಮ್ಮ ನಿನ್ನೆ ಹೇಳಿದಂತೆ ನಮ್ಮ ತಂದೆ ತಾಯಿಗಳಿಗೆ ಮುಟ್ಟಿಸ್ತಕ್ಕಂತಹ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಪಿತೃದೇವತೆಗಳು, ಬ್ರಹ್ಮದೇವರ ಮೊಮ್ಮಕ್ಕಳು. ಆದರೆ ಪಿತೃಪೂಜೆ ಆಗಬೇಕಲ್ಲ. ಪಿತೃಪೂಜೆ ಆಗಿದ್ರೆ ತಂದೆ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕೇ ಇಲ್ಲ. ಪಿಂಡವೇ ಪಿತ್ರೆ ಶರ್ಮಣೆ ಅಂತೇನು ಪಿಂಡ ಕೊಡ್ತೀವಿ, ಅಲ್ಲಿ ನಮ್ಮ ಪಿತೃದೇವತೆಗಳು ನಮ್ಮ ಪಿತೃಗಳನ್ನು ಅಂಶವನ್ನು ತಂದಿಟ್ಟು ನಮ್ಮ ಪೂಜೆ ಅವರಿಗೆ ಸಿಗುವಂತೆ ಮಾಡ್ತಾರೆ. ಪಿಂಡ ಇದು ಅವರ ಪ್ರತಿಮೆ. ಆದ್ದರಿಂದ ಪಿಂಡ ಸರಿಯಾಗಿ ಮಾಡಬೇಕು. ಹಾಗಾದರೆ ಪಿಂಡದಲ್ಲಿ ಏನೇನು ಪದಾರ್ಥ ಇರಬೇಕು? ಮೊದಲನೆಯದ್ದು ಅನ್ನ. ಆ ನಂತರ ಎರಡನೆಯದ್ದು ಎಳ್ಳು, ಮೂರನೆಯದ್ದು ದರ್ಭೆ, ನಾಲ್ಕನೆಯದ್ದು ಮೊಸರು, ಆನಂತರ ಐದನೆಯದ್ದು ತುಪ್ಪ, ಆರನೆಯದ್ದು ಬೆಲ್ಲ, ಏಳನೆಯದ್ದು ಹಾಲು, 8 ಜೇನುತುಪ್ಪ, 9 ತೀರ್ಥ ಜಲ ನೀರು. ಶಾಸ್ತ್ರದಲ್ಲಿ ಅಷ್ಟಾಂಗಂ ಪಿಂಡಲಕ್ಷಣಂ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಈ 8 ಪದಾರ್ಥ ಸೇರಿಸಿದಾಗಲೇ ಅದು ಪಿಂಡ ಆಗ್ತದೆ, ಇಲ್ಲದೆ ಇದ್ರೆ ಆಗೋದಿಲ್ಲ. ಅಲ್ಲಿ ಪಿತೃಗಳು ಬರೋದಿಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದ್ರೆ, ಎಳ್ಳು ಅನ್ನದಲ್ಲಿ ಹಾಕಿದಾಗ ಅವರ ತಲೆಯ ಭಾಗ ತಯಾರಾಗ್ತದೆ. ಆನಂತರ ದರ್ಭದ ಅಗ್ರವನ್ನು ಹಾಕಿದಾಗ ಅವರ ಕುತ್ತಿಗೆ ಭಾಗ ತಯಾರಾಗ್ತದೆ. ಆನಂತರ ಮೊಸರು ಹಾಕಿದಾಗ ಮೂಗಿನ ಭಾಗ ತಯಾರಾಗ್ತದೆ. ಆನಂತರ ಅದರಲ್ಲಿ ಅಕ್ಕಿ ಹಾಕಿದಾಗ
ಕುತ್ತಿಗೆಯ ಭಾಗ ತಯಾರಾಗ್ತದೆ, ತುಪ್ಪದಿಂದ ಕಿವಿಯ ಭಾಗ, ಬೆಲ್ಲದಿಂದ ಭುಜಗಳ ಭಾಗ, ಹಾಲಿನಿಂದ ಎದೆಯ ಭಾಗ, ಜೇನುತುಪ್ಪದಿಂದ ದೇಹದಲ್ಲಿರ್ತಕ್ಕಂಥ ರೋಮಗಳು, ತೀರ್ಥರೂಪವಾದ ನೀರನ್ನು ಹಾಕಿದಾಗ ಅವರ ಕೈಕಾಲುಗಳು, ಹೀಗೆ ಪೂರ್ತಿಯಾದ ಒಂದು ಮೂರ್ತಿ ತಯಾರಾಗ್ತದೆ ಪಿತೃಗಳದು. ಪಿತೃ, ಪಿತಾಮಹ, ಪ್ರಪಿತಾಮಹ. ಅಷ್ಟಾಂಗಂ ಪಿಂಡಲಕ್ಷಣಂ ಅಂತೇಳಿ ಪ್ರಮಾಣ ಇದೆ. ಇನ್ನು ಅನ್ನ ಅಂತೇನಿದೆ ಅದು ಅವರಿಗೆ ಆಹಾರ, ಅವರಿಗೆ ಆಹಾರ ಇರ್ತದೆ. ಈ ರೀತಿಯಾಗಿ ಶ್ರಾದ್ದದಲ್ಲಿ ಪಿಂಡಕ್ಕೆ ಬಹಳ ಮಹತ್ವ ಇದೆ. ಅದಕ್ಕೋಸ್ಕರ ಪಿಂಡ ಪ್ರಧಾನ ಶ್ರಾದ್ದವನ್ನೇ ಮಾಡಬೇಕು. ಇಲ್ಲದೆ ಇದ್ರೆ ಎರಡನೇ ಥರ ಶ್ರಾದ್ದ ಇದೆಯಲ್ಲ, ಬ್ರಹ್ಮಾರ್ಪಣ ಅಂತೇಳಿ ಬ್ರಾಹ್ಮಣರನ್ನು ಕರೆದು ಪಿತೃಸ್ಥಾನದಲ್ಲಿ ಮತ್ತು ವಿಶ್ವೇ ದೇವಸ್ಥಾನದಲ್ಲಿ ಕೂಡಿಸಿ ಅವರಿಗೆ ಊಟಕ್ಕೆ ಹಾಕಿ ಅವ್ರ ಪಾದ ತೊಳೆದು ಅವರನ್ನು ಪೂಜೆ ಮಾಡಿ ಪಾದ ತೊಳೆದು ಪಿತೃಗಳಿಗೆ ತರ್ಪಣ ಕೊಡ್ತೇವೆ. ಇದು ಭಾಳ ಸಂಕಟ ಕಾಲದಲ್ಲಿ. ಸಂಕಟ ಕಾಲ ಹೇಗೆ ಅಂತಂದರೆ ಮಹಾಪುರ ಬರ್ತಿರಬೇಕು, ಅನೌನ್ಸ್ ಮಾಡ್ತಾರೆ, ಇನ್ನು 2 ತಾಸಿನ ನಂತರ ನದಿಯ ಪ್ರವಾಹ ನಿಮ್ಮ ಊರಿಗೆ ಬರ್ತದೆ, ಮನೆ ಖಾಲಿ ಮಾಡಿ ಅಂತ ತಿಳ್ಕೊಂಡಂತೇಳಿ ಆಗ ಗಡಿಬಿಡಿಯಲ್ಲಿ ಶ್ರಾದ್ದ ಅರ್ಧದಲ್ಲಿ ಆಗಬಾರ್ದು ಅಂತ ತಿಳ್ಕೊಂಡಂತೇಳಿ ಮಾಡುವ ಶ್ರಾದ್ದ, ಅಥವಾ ಮೇಲಿನಿಂದ ಬಾಂಬ್ ಬೀಳ್ತಿದ್ರೆ, ಅಥವಾ ಇನ್ನೇನಪ್ಪ ನಾನು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, 10 ನಿಮಿಷಕ್ಕಿಂತ ಹೆಚ್ಚು ಚಕ್ಕರ ಬಂದು ಬೀಳ್ತೇನೆ ಅಂತ ಅನ್ನೋ ಸಂದರ್ಭದಲ್ಲಿ ಬ್ರಹ್ಮಾರ್ಪಣೆ ಶ್ರಾದ್ದವನ್ನು ಮಾಡಬೇಕು. ಆಗ ಮಡಿಯಲ್ಲಿ ಅಡಿಗೆ ಮಾಡಿ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕ್ಬೇಕು. 3ನೇ ವಿಧ ಆಮಶ್ರಾದ್ದ ಅಂತ ತಿಳ್ಕೊಂಡಂತೇಳಿ ಬ್ರಾಹ್ಮಣರನ್ನು ಕರೆದು ಆ ಪಿತೃಸ್ಥಾನ ಮತ್ತು ಮಾತೃಸ್ಥಾನದ ವಿಶ್ವೇ ದೇವಸ್ಥಾನದಲ್ಲಿ ಕೂಡಿಸಿ ಅವರ ಕಾಲು ತೊಳೆದು ಪೂಜೆ ಮಾಡಿ ಊಟದ ಬದಲಾಗಿ ಅವರಿಗೆ ಊಟಕ್ಕೆ ಬೇಕಾಗಿರ್ತ ಅಕ್ಕಿ, ಬೇಳೆ, ಬೆಲ್ಲ, ತುಪ್ಪ ಇತ್ಯಾದಿಗಳೆಲ್ಲ ಪದಾರ್ಥಗಳು ಇದಕ್ಕೆ ಸೀದಾ ಕೊಡೋದು ಅಥವಾ ವಾಯನ ಕೊಡೋದು ಅಂತೇಳಿ ಕರೀತಾರೆ. ಆ ಕಚ್ಚಾ ದ್ರವ್ಯಗಳನ್ನು ಅವರಿಗೆ ದಾನ ಮಾಡಿ ಆಮೇಲೆ ನಂತರ ಪಿತೃಗಳ ತರ್ಪಣ ಮಾಡತಕ್ಕಂಥದ್ದು. ಇದು ಅತ್ಯಂತ ಸಂಕಟ ಸಮಯ. ಅಡುಗೆಯವರು ಸಿಗಲಿಲ್ಲ, ಮಠ ಸಿಗಲಿಲ್ಲ, ಅನ್ನ ಬ್ರಾಹ್ಮಣ ಊಟಕ್ಕೆ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಪ್ರಸಂಗದಲ್ಲಿ ಮಾಡ್ತಕ್ಕಂಥ ಕ್ರಮ. ಇನ್ನು ಯಾವುದೋ ದೇಶದಲ್ಲಿದ್ದೇವೆ, ಅಲ್ಲಿ ಪದಾರ್ಥ ತೆಗೆದುಕೊಳ್ಳೋಕೆ ಆಗೋದಿಲ್ಲ, ಬ್ರಾಹ್ಮಣರು ಕೂಡ ಸಿಕ್ಕೋದಿಲ್ಲ. ಅಂಥ ಸಮಯದಲ್ಲಿ ದರ್ಭದಲ್ಲಿ ಬ್ರಾಹ್ಮಣರನ್ನು ಇಟ್ಟು ಅಲ್ಲಿ ಹಣವನ್ನು ಇಟ್ಟು ಆನಂತರ ಹಿರಣ್ಯ ಶ್ರಾದ್ದವನ್ನು ಮಾಡ್ಬೋದು. ನಮ್ಮಲ್ಲಿ ಕೆಲವರು ಇಲ್ಲ, ಮತ್ತು ಹಿರಣ್ಯ ಶ್ರಾದ್ದ ಸುಲಭ ಮಾಡಿಬಿಡೋಣ, ಕಡಿಮೆ ಖರ್ಚಿನಲ್ಲಿ ಆಗ್ತದೆ, ಆಮಶ್ರಾದ್ದ ಇನ್ನೂ ಕಡಿಮೆ, ಇಲ್ಲ ಅಡಿಗೆಯವರನ್ನು ಕರೆಯುವ ಪ್ರಸಂಗ ಬೀಳೋದಿಲ್ಲ, ಇನ್ನು ಪಿಂಡ ಪ್ರಧಾನ ತಾಸುಗಟ್ಟಲೆ ಕೂತ್ಕೊಳ್ಬೇಕಾಗ್ತದೆ. ಇವೆಲ್ಲ ಹುಚ್ಚತನ ಮಾಡಬೇಡಿ. ಶ್ರಾದ್ದದಲ್ಲಿ ಹೇಳ್ತಾರೆ, ಪಿಂಡ ಪ್ರಧಾನ ಶ್ರಾದ್ದದಲ್ಲಿ ನಮ್ಮಲ್ಲಿ ಕೆಲವರು ಬರ್ತಾರೆ, ಆಚಾರ್ಯ ಪಿಂಡ ಪ್ರಧಾನ ಶ್ರಾದ್ದಕ್ಕೆ ಎಷ್ಟಿದೆ? ನಾನು ಇಂತಿಷ್ಟು ಬ್ರಾಹ್ಮಣರ ಭೋಜನ, ಯಜಮಾನ ಭೋಜನ ಹಿಡಿಯಿತು, ಸ್ವಲ್ಪ ಹಣ ಹೇಳ್ತೇವೆ ಅವರಿಗೆ. ಇಲ್ಲ ಮತ್ತು ಸಂಕಲ್ಪ ಶ್ರಾದ್ದ ಮಾಡಿದ್ರೆ ಕಡಿಮೆ ಆಗ್ತದೆ, ನಾನು ಹೇಳ್ತಾರೆ ಡಬಲ್ ಕೊಡಬೇಕಾಗ್ತದೆ. ಆಮಶ್ರಾದ್ದ ಮಾಡಿದರೆ ಅದರ ಡಬಲ್, ಹಿರಣ್ಯ ಶ್ರಾದ್ದ ಮಾಡಿದ್ರೆ ಅದರ ಡಬಲ್. ಅದು ಪ್ರಾಯಶ್ಚಿತ್ತ, ಸಂಕ್ಷೇಪ ಮಾಡಿದ್ದಕ್ಕೋಸ್ಕರ ಪ್ರಾಯಶ್ಚಿತ್ತ. ಅದು ಏನು ತಿಳ್ಕೊಳ್ತಾರೆ, ಸಂಕಲ್ಪ ಶ್ರಾದ್ದ ಮಾಡಿದರೆ ಸ್ವಲ್ಪ ಕಡಿಮೆ ಇದರಲ್ಲಿ ಆಗ್ತದೆ ಅಂತ ತಿಳ್ಕೊಂಡಿರ್ತಾರೆ. ಅಲ್ಲ, ಶ್ರಾದ್ದ ಹೇಳ್ತದೆ, ಪಿಂಡ ಪ್ರಧಾನ ಶ್ರಾದ್ದಕ್ಕೆ ಬ್ರಾಹ್ಮಣರ ಭೋಜನ, 3 ಜನ ಬ್ರಾಹ್ಮಣರ ಭೋಜನ, ಯಜಮಾನನ ಬಳಗದ ಭೋಜನ ಎಲ್ಲ ಸೇರಿ ಈಗಿನ ದಿನಗಳಲ್ಲಿ ಒಂದು ಪಿಂಡ ಪ್ರಧಾನ ಶ್ರಾದ್ದ ಆಗಬೇಕಾಗಿದ್ದರೆ ಮನೆಯವರು ಮಾಡಿದರೆ ಸರಿ, ಅಡುಗೆಯವ್ರನ್ನ ಇಟ್ಕೊಂಡ್ರೆ ಏನಿಲ್ಲ ಅಂತಂದು ಕೂಡ 15,000 ರೂಪಾಯಿ ಖರ್ಚು ಬರ್ತದೆ. 10,000 ರೂಪಾಯಿ ಆದರೂ ಬರ್ತದೆ. ಅಡುಗೆಯವ್ರ ಬೆಲೆ ಹೆಚ್ಚಾಗಿದೆ, ಬೇಡ 2,000 ಬರ್ತದೆ ಅಂತ ತಿಳ್ಕೊಂಡು, 5,000 ಬರ್ತದೆ ಅಂತ ತಿಳ್ಕೊಂಡು ನಾನು ಇವತ್ತಿನ ಬೆಲೆ ಹೇಳ್ತಾ ಇದ್ದೇನೆ. ಇಷ್ಟು ಕೊಡ್ಲಿಕ್ಕೆ ನಾವು ತಯಾರಾಗೋದಿಲ್ಲ ಮಾತು ಬೇರೆ.
ಅದೇ ಸಂಕಲ್ಪ ಶ್ರಾದ್ದ ಮಾಡಿದರೆ 5ರ ಬದಲಾಗಿ 10,000 ರೂಪಾಯಿ ಖರ್ಚು ಮಾಡಿ ದಕ್ಷಿಣೆ ಕೊಡಬೇಕು. ಅಂದರೆ ಸಂಕಲ್ಪ ಶ್ರಾದ್ದ ಬ್ರಹ್ಮಾರ್ಪಣೆ ಶ್ರಾದ್ದ ಮಾಡಿದರೆ. ಆಮಶ್ರಾದ್ದ ಮಾಡೋದಿದ್ರೆ 20,000 ರೂಪಾಯಿ ಅಲ್ಲಿ ದಕ್ಷಿಣೆ ಪ್ರಾಯಶ್ಚಿತ್ತ ರೂಪದಿಂದ ದಕ್ಷಿಣೆ ಕೊಡಬೇಕು. ಹಿರಣ್ಯ ಶ್ರಾದ್ದ ಮಾಡೋದಿದ್ದರೆ 40,000 ರೂಪಾಯಿ ಕೊಡಬೇಕು. ಇದಕ್ಕಿಂತ ಡಬಲ್ ಪಿಂಡ ಪ್ರದಾನಕ್ಕಿಂತ ಡಬಲ್ ದಕ್ಷಿಣೆ ಅದರಲ್ಲಿ ಬ್ರಹ್ಮಾರ್ಪಣದ ಡಬಲ್ ದಕ್ಷಿಣೆ ಹಿರಣ್ಯ ಶ್ರಾದ್ದದಲ್ಲಿ, ಆಮಶ್ರಾದ್ದದಲ್ಲಿ ಅದರ ಡಬಲ್ ದಕ್ಷಿಣೆ ಹಿರಣ್ಯ ಶ್ರಾದ್ದದಲ್ಲಿ. ಶಾಸ್ತ್ರದಲ್ಲಿ ಎಲ್ಲ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. ಪಿಂಡ ಪ್ರದಾನ ಮಾಡೋದು ಭಾಳ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಶ್ರಾದ್ದದಲ್ಲಿ ನಾವು ಉಪಯೋಗಿಸ್ತಕ್ಕಂತಹ ದರ್ಭೆ ಮತ್ತು ಎಳ್ಳು ಯಾಕೆ ಬೇಕು? ದರ್ಭದ ಅಗ್ರಭಾಗದಲ್ಲಿ ಪರಮಾತ್ಮ, ಮಧ್ಯಭಾಗದಲ್ಲಿ ರುದ್ರದೇವರು, ಮೂಲ ಭಾಗದಲ್ಲಿ ಬ್ರಹ್ಮದೇವರು, ಮೂರೂ ದೇವತೆಗಳ ಸನ್ನಿಧಾನ ಅಲ್ಲಿದೆ. ದರ್ಭ ಎಲ್ಲಿ ಇದೆ, ಅಸುರ ಶಕ್ತಿ, ಕಲಿ ಶಕ್ತಿ, ಅಸುರ ಶಕ್ತಿ ಅಲ್ಲಿಂದ 1 ಮೈಲ್ ದೂರ ಓಡೋಗ್ತದೆ. ಶ್ರಾದ್ದದಲ್ಲಿ ಆಸುರಿ ಶಕ್ತಿ ಬಂದು ಶ್ರಾದ್ದದಲ್ಲಿ ವಿಘ್ನ ಮಾಡಬಾರದು. ಅದಕ್ಕೋಸ್ಕರ ಋಷಿಗಳು ದರ್ಭೆಯನ್ನು ಹಿಡಿದುಕೊಂಡು ಆ ಕಾಲದಲ್ಲಿ ತಿರುಗಿಸಿದ್ರೆ ಎಲ್ಲ ಅಸುರರು ದೈತ್ಯರು ಓಡೋಗ್ಬಿಟ್ರಂತೆ, ಅಂಜಿ ಕೆಲವರು ಸತ್ತೋಗ್ಬಿಟ್ರು. ಕರ್ರಿ ಎಳ್ಳನ್ನು ನೋಡಿದರೆ ಕಲಿ ಮೊದಲಾಗಿರ್ತಕ್ಕಂಥ ಅಸುರ ಶಕ್ತಿಗಳು ಅಂಜುತ್ತಾರೆ ಅಂತಕೊಂಡು ದೂರ ಹೋಗ್ಬಿಡ್ತಾರೆ. ಅದಕ್ಕೋಸ್ಕರವೇ ಶ್ರಾದ್ದದಲ್ಲಿ ಬ್ರಾಹ್ಮಣರ ಪೂಜೆ ಆದ ನಂತರ ಕೈಯಲ್ಲಿ ಎಳ್ಳನ್ನು ಹಾಕ್ಕೊಂಡು ಅಪಹತ ಅಸುರ ರಕ್ಷಾಂಚ ಪಿಚಾಚಾಹ ಏಕ್ಷಯಂತಿ ಪೃಥ್ವಿ ಮಮ ಅಂತೇಳಿ ಎಲ್ಲ ಕಡೆಗೆ ಎಳ್ಳನ್ನು ಎಸೆಯತಕ್ಕಂಥ ಕ್ರಮ ಇದೆ. ಏಕೆ? ಸಂಪೂರ್ಣ ಅಸುರ ಶಕ್ತಿ ಹೊರಟೋಗ್ಲಿ ಅಂತ ತಿಳ್ಕೊಂಡು. ಏನಪ್ಪ ಈ ಹುಲ್ಲಿನಲ್ಲಿ ಈ ಎಳ್ಳಿನಲ್ಲಿ ನಿಂತ ಸಾಮರ್ಥ್ಯ ಹೇಗೆ ಬಂತು? ಸಾಮರ್ಥ್ಯ ಹೇಗೆ ಬಂತು ಅಂತ ತಿಳ್ಕೊಂಡು ಅಂತಂದರೆ, ಇವೆರಡು ವರಾಹ ದೇವರ ಶರೀರದಿಂದ ಉತ್ಪನ್ನವಾಗಿವೆ. ವರಾಹ ದೇವರ ರೋಮದಿಂದ ದರ್ಭೆ ಉತ್ಪನ್ನವಾಯಿತು. ವರಾಹ ದೇವರ ಬೆವರಿನಿಂದ ಎಳ್ಳು ಉತ್ಪನ್ನವಾಯಿತು. ಯಾಕೆ? ವರಾಹ ದೇವರು ಅಂತ ತಿಳ್ಕೊಂಡಂತಂದರೆ ಅತ್ಯಂತ ಸಾಕ್ಷಾತ್ ಪವಿತ್ರತೆಯ ಮೂರ್ತಿ. ಶ್ರಾದ್ದ ಅಭ್ಯಾಸ ಮಾಡುವಾಗ, ದಶಾವತಾರ ಅಭ್ಯಾಸ ಮಾಡುವಾಗ ನನಗೆ ಸಂಶಯ ಇತ್ತು, ಹಂದಿಯ ರೂಪಕ್ಕೆ ಇಷ್ಟ್ಯಾಕೆ ಇಂಪಾರ್ಟೆಂಟ್ ಕೊಡ್ತಾರೆ ಅಂತ ತಿಳ್ಕೊಂಡು ಹೇಳಿ. ಏನಾದರೂ ಅದಕ್ಕೆ ಆಧಾರ ಇದೆಯಾ? ಶಾಸ್ತ್ರದಲ್ಲಿ ಬೇಕಾದಷ್ಟು ಆಧಾರಗಳಿವೆ. ಆದರೆ ಲೌಕಿಕವಾಗಿ ನನಗೂ ಪರಿಚಿತರು ದೇಶಪಾಂಡೆ ಅಂತ ಹೇಳ್ಕೊಂಡು ಅಂತೇಳಿ ವೆಟರ್ನರಿ ಡಾಕ್ಟರ್ ಇದ್ದರು. ಅವರಿಗೆ ಪ್ರಾಣಿಶಾಸ್ತ್ರದಲ್ಲಿ ಬಹಳ ವಿಶೇಷವಾದ ಜ್ಞಾನ ಇತ್ತು. ಆ ರೀತಿ ಅವರು ವೆಟರ್ನರಿ ಇದಕ್ಕೆ ಪ್ರಿನ್ಸಿಪಾಲ್ ಕೂಡ ಆಗಿದ್ದರು. ಅವ್ರಿಗೆ ಹೇಳಿದೆ, ಈ ಕಾಡು ಹಂದಿಯ ಬಗ್ಗೆ ಏನಾದರೂ ನಿಮ್ಮಲ್ಲಿ ಆಧಾರ ಇದೆ ಅಂತಕೊಂಡು ಅಂತೇಳಿ. ಅದಕ್ಕೆ ಅವ್ರು ನನಗೆ ಭಾಳ 50 ವರ್ಷದ 60 ವರ್ಷದ ಹಿಂದಿನ ಮಾತನ್ನ ನನಗೆ ಬಿಹೇವಿಯರ್ ಆಫ್ ವೈಲ್ಡ್ ಅನಿಮಲ್ ಅಂತಕೊಂಡು ಅಂತೇಳಿ ಒಂದು ಪುಸ್ತಕ ಕೊಟ್ಟರು. ಅದರಲ್ಲಿ ನಾನು ಕಾಡು ಹಂದಿಯ ಬಗ್ಗೆ ಓದಿದಾಗ ನನಗೆ ಬಹಳ ನಿಜವಾಗಿಯೂ ಕೂಡ ಕನ್ವಿನ್ಸ್ ಆಯಿತು. ಯಾಕೆ ಅಂತಕೊಂಡಂತಂದರೆ, ಕಾಡು ಹಂದಿ ಇದು ವೈಲ್ಡ್ ಎನಿಮಲ್, ಕ್ರೂರ ಪ್ರಾಣಿ, ಹಿಂಸರ ಪ್ರಾಣಿ. ಆದರೆ ಅದು ಶಾಕಾಹಾರಿ, ಮಾಂಸಾಹಾರಿ ಅಲ್ಲ. ಈಗ ಅದರಲ್ಲಿ ಜೂನಲ್ಲಿ ಇಟ್ಟಾಗ ಅದಕ್ಕೆ ಮಾಂಸ ಕೊಡ್ತಾರೆ, ಪ್ರಶ್ನೆ ಬೇರೆ ಸಿಗೋದಿಲ್ಲ ಅಂತ ತಿಂತದೆ. ಅದು ಕಾಡಿನಲ್ಲಿ ಸ್ವತಂತ್ರ ಇದ್ದಾಗ ಅದು ಶಾಕಾಹಾರಿ. ಆನಂತರ ಅದು ಸ್ನಾನ ಮಾಡಲಾರದೆ ಆಹಾರ ತಿನ್ನೋದಿಲ್ಲ. ಕಾಡು ಹೊಂದಿಗೆ ಹಸಿವೆ ಆಯಿತು ಅಂತಕೊಂಡಂತಂದರೆ ಕಾಡಿನಲ್ಲಿ ಎಲ್ಲಿ ಸರೋವರ, ಹೊಂಡ, ನದಿ ಇದೆ ಅಲ್ಲಿ ಹೂಡ್ಕೊಂಡು ಹೋಗ್ತಾರೆ. ಹೋಗಿ ಮುಳುಗಿ ಹಾಕಿ ಆನಂತರ ಬಂದು ತನ್ನ ಹಲ್ಲುಗಳಿಂದ ನೆಲ ಅಗೆದು ಕಂದಮೂಲಗಳನ್ನು ಹುಡುಕ್ತದೆ. ಇಲ್ಲ ಕಬ್ಬು ಹೊಲಕ್ಕೆ ಹೋಗಿ ಕಬ್ಬನ್ನು ತಿಂತದೆ.
ಸ್ನಾನ ಮಾಡಲಾರದೆ ಆಹಾರ ತೆಗೆದುಕೊಳ್ಳದೆ ಇರತಕ್ಕಂಥ ಪವಿತ್ರ ಪ್ರಾಣಿ ಕಾಡು ಹಂದಿ. ಆನಂತರ ಶಾಕಾಹಾರಿ ಏಕಭುಕ್ತ, 24 ತಾಸಲ್ಲಿ ಒಂದೇ ಸಲ ತಿಂತದೆ ಅದು. ಎರಡನೇ ಸಲ ನಮಗೆ ಡಬ್ಬ ಕಾಣದಾಗೆಲ್ಲ ನಾವು ಮುಕ್ಕುವಂತೆ ಅದಿಲ್ಲ, ಒಂದೇ ಸಲ ಏಕಭುಕ್ತ. ಮತ್ತು ಸರಳ ಮಾರ್ಗ, ಕಾಡೊಂದಿಗೆ ಹೋಗ್ತಾ ಇದ್ರೆ ಬದಿಗೆ ನಿಂತ್ಕೊಂಡ್ರೆ ನಿಮಗೇನು ಮಾಡೋದಿಲ್ಲ, ಅದು ದಾರಿಯಲ್ಲಿ ಬಂದ ಸೀಳಿ ಮುಂದೆ ಹೋಗ್ತದೆ, ಮತ್ತು ಬೇರೆ. ಹೀಗೆ ವರಾಹ ದೇವರ ಶರೀರದಿಂದ ಹುಟ್ಟಿದ್ದರಿಂದಾಗಿ ಇವುಗಳಿಗೆ ಬಹಳ ವಿಶೇಷವಾಗಿ ದುಷ್ಟಶಕ್ತಿ ನಮ್ಮನ್ನು ಪೀಡಿಸದಂತೆ ನಮಗೆ ಶಾಂತಿಯನ್ನು ಕೊಡ್ತಕ್ಕಂತಹ ಪ್ರಮುಖ ದ್ರವ್ಯಗಳು ತಿಲಾಹ ಕುಶಾಶ್ಚ ಮಾಷಾಶ್ಚ ತಸ್ಮೈ ಶಾಂತ್ಯಂ ಭವಂತು. ಎಳ್ಳು, ದರ್ಭೆ, ಉದ್ದು, ಅದಕ್ಕೋಸ್ಕರ ಉದ್ದಿನ ವಡೆ ಅನಿವಾರ್ಯ. ಇವು ನಮ್ಮ ದುಷ್ಟಶಕ್ತಿಯನ್ನು ದೂರ ಮಾಡಿ ನಮಗೆ ಶಾಂತಿಯನ್ನು ತಂದುಕೊಡ್ತಕ್ಕಂಥವುಗಳು, ಶ್ರಾದ್ದಕ್ಕೆ ವಿಘ್ನವನ್ನು ದೂರ ಮಾಡ್ತಕ್ಕಂಥವುಗಳು. ಆದ್ದರಿಂದ ಹವ್ಯೇ ಕವ್ಯೇ ಚ ಯಸ್ಮಾಚ್ಚ, ಹವ್ಯ ಕವ್ಯಗಳಲ್ಲಿ ಇವುಗಳ ರಕ್ಷಣೆಯನ್ನು ದರ್ಭೆ ಮತ್ತು ಎಳ್ಳು ಬಹಳ ಮಹತ್ವಪೂರ್ಣವಾಗಿದೆ. ಹೋಮದಲ್ಲಿ ಕೂಡ ದರ್ಭೆ ಬೇಕು, ಪ್ರಾಯಶ್ಚಿತ್ತ ಹೋಮದಲ್ಲಿ ಎಳ್ಳು ಬೇಕು. ಈ ರೀತಿಯಾಗಿರ್ತಕ್ಕಂಥ ಕ್ರಮ. ಆನಂತರ ನಮ್ಮ ಈ ವೈವಸ್ವತ ಮನ್ವಂತರದ ರಕ್ಷಕ ದೇವತೆಗಳು ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು. ಅವರ ಮುಖಾಂತರವೇ ಪರಮಾತ್ಮ ತಾನು ಈ ಶ್ರಾದ್ದವನ್ನು ಸ್ವೀಕಾರ ಮಾಡ್ತಾನೆ. ವಸುಗಳು ತಂದೆಯಲ್ಲಿ ಇದ್ದು ವಸುವಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಪ್ರದ್ಯುಮ್ನ ನಾವು ಕೊಟ್ಟ ಪಿಂಡಾದಿಗಳನ್ನು ಸ್ವೀಕಾರ ಮಾಡಿ ನಮ್ಮ ಪಿತೃಗಳಿಗೆ ಮುಟ್ಟಿಸ್ತಾನೆ. ನಮ್ಮ ತಾತನಿಗೆ, ಅಜ್ಜನಿಗೆ, ತಂದೆಗೆ ಅಥವಾ ತಾಯಿಯ ತಂದೆಗೆ ರುದ್ರಾಂತರ್ಗತ ಭಾರತೀಯನ ಮುಖ್ಯ ಪ್ರಾಣಾಂತರ್ಗತ ಸಂಕರ್ಷಣ. ಆ ನಂತರ ಪ್ರಪಿತಾಮಹ ಮುತ್ತಜ್ಜ ಅಥವಾ ಮುತ್ತಜ್ಜಿ. ಇಲ್ಲಿ ಆದಿತ್ಯಾಂತರ್ಗತ ಭಾರತೀಯನ ಮುಖ್ಯ ಪ್ರಾಣಾಂತರ್ಗತ ವಾಸುದೇವ, ಅವರನ್ನು ಕುರಿತು ನಾವು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಶ್ರಾದ್ದವನ್ನು ಮಾಡಬೇಕು ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಪಿತೃಗಳನ್ನು ಕುರಿತು ಶ್ರಾದ್ದ ಮಾಡೋದು ಅತ್ಯಂತ ಅವಶ್ಯಕ. ಶ್ರಾದ್ದಕ್ಕೆ ಎಷ್ಟು ಮಹತ್ವ ಇದೆ ಗೊತ್ತಿದೆ. ವಿಶ್ವಾಮಿತ್ರರ 7 ಜನ ಮಕ್ಕಳು, ನಿಜವಾಗೂ 100 ಜನ ಮಕ್ಕಳು. ಅದರಲ್ಲಿ 7 ಜನ ಮಕ್ಕಳು ಸ್ವಲ್ಪ ವಿಶೇಷ ಅಪರಾಧ ಮಾಡಿದಾಗ 50 ಜನರನ್ನು ಅವರು ನೀವು ನನ್ನ ಮಕ್ಕಳೆಲ್ಲ ಅಂತಿಕೊಂಡು ಅಂತೇಳಿ ಅವರಿಗೆ ಶಾಪ ಕೊಟ್ಟಿದ್ದಾರೆ. ಆ ಚರಿತ್ರೆ ಬಹಳ ವಿಸ್ತಾರವಾಗಿದೆ, ಅದು ಬೇರೆ. ಅದರಲ್ಲಿ 7 ಜನ ಮಾಡಿದಾಗ ಅವರನ್ನು ಅವರ ಆಶ್ರಮ ಬಿಟ್ಟು ಹೊರಗೆ ಹಾಕ್ತಾರೆ. ಅವರು ಭರದ್ವಾಜ ಋಷಿಗಳ ಹತ್ರ ಬಂದು ಆಶ್ರಯವನ್ನು ಪಡೀತಾರೆ. ಭರದ್ವಾಜ ಋಷಿಗಳು ಅವರಿಗೆ ಹಸುಗಳನ್ನು ಕಾಯ್ದು 1 ವರ್ಷ ನನ್ನ ಸೇವೆ ಮಾಡಿ ಆ ನಂತರ ನಿಮಗೆ ನಾನು ಉಪದೇಶ ಮಾಡ್ತೇನೆ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಒಂದು ಸಲ ಹಸುಗಳನ್ನು ಕರೆದುಕೊಂಡು ಹೋದಾಗ ಕಾಡಿನಲ್ಲಿ ಸೈಕ್ಲೋನ್ ಮಳೆ ಭಾಳ ಜೋರಾಗಿ ಬರ್ತಾರೆ. ಉಳಿದ ಹಸುಗಳು ಓಡಿ ಹೋದು, 1 ಹಸು ಮಾತ್ರ ಇವ್ರ ಹತ್ರ ಉಳಿತು. ಕಾಡಿನಲ್ಲೆಲ್ಲ ಮರಗಳು ಬಿದ್ದು ದಾರಿ ಬಂದು ಹೋಗ್ಬಿಡ್ತು, ಮುಂದೆ ಹೋಗುವಂತಿಲ್ಲ. 3 ದಿವಸ ಆಯಿತು, ಇವರಿಗೆ ಆಹಾರಕ್ಕೇನೂ ಇಲ್ಲ, ಇನ್ನೇನು ಪ್ರಾಣ ಹೋಗಬೇಕು ಅಂತ ಅನ್ನೋ ಪ್ರಸಂಗ. ಆಗ ಅವ್ರು ನಿರ್ಧಾರ ಮಾಡ್ತಾರೆ, ಮೊದಲು ಪ್ರಾಣ ಉಳಿಸ್ಕೊಳ್ಳೋಣ ಅಂತ ಪ್ರಾಯಶ್ಚಿತ್ತ ಮಾಡಿಕೊಂಡು ನಮ್ಮ ಸಾಧನೆ ಮಾಡೋಣ ಅಂತ ತಿಳ್ಕೊಂಡು ಅಂತೇಳಿ ಈ ಹಸುವನ್ನು ಕೊಂದು ನಾವು ತಿನ್ನೋಣ. ಆ ನಂತರ ಮುಂದೆ ನಾವು ಮತ್ತೆ ಗುರುಗಳ ಹತ್ರ ಹೋಗಿ ಇದ್ದ ಮಾತನ್ನು ಹೇಳಿ ಆಮೇಲೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋಣ ಅಂತ ತಿಳ್ಕೊಂಡು ಅಂತ ಹೇಳಿ ಹಸುವನ್ನು ಕೊಂದು ತಿನ್ನುವ ಪ್ರಸಂಗ ಅನಿವಾರ್ಯವಾಗಿ ಅವ್ರಿಗೆ ಬಂತು. ಅವರಲ್ಲಿ ಕೊನೆಯವನಿರ್ತಕ್ಕಂಥವನು ಹೇಳ್ತಾನೆ, 7ನೇಯವನು ಹೇಳ್ತಾನೆ,
ಇಲ್ಲ ಮತ್ತೆ ಹೇಗೂ ತಿಂತೇವೆ ದೇವರ ನೈವೇದ್ಯ ಜೊತೆಯಲ್ಲಿ ಪಿತೃಗಳಿಗೆ ಸಮರ್ಪಣೆ ಮಾಡಿ ತಿನ್ನೋಣ, ನಮ್ಮ ಪಾಪ ಕಡಿಮೆ ಆಗ್ತದೆ ಅಂತ ತಿಳ್ಕೊಂಡು ಕೊನೆಗೆ ಅವರು ಪಿತೃಗಳಿಗೆ ಸಮರ್ಪಣೆ ಮಾಡಿ ಹಸುವಿನ ಮಾಂಸ ತಿಂದಿದ್ದಾರೆ. ಗುರುಗಳ ಹತ್ರ ಬಂದಾಕ್ಷಣಕ್ಕೆ ಅವರು ಹೇಳಿದ್ರು, ಹಸುವನ್ನು ಕೊಂದದ್ರಿಂದಾಗಿ ನೀವು ಅದರ ಪಾಪದಿಂದಾಗಿ 4 ಜನ್ಮ ತೆಗೆದುಕೊಳ್ಬೇಕಾಗ್ತದೆ. ಆದರೆ ಹಸುವಿಗೆ ನೈವೇದ್ಯ ತೋರಿಸಿದ್ದರಿಂದಾಗಿ ನಿಮಗೆ ಪ್ರತಿ ಜನ್ಮದಲ್ಲೂ ನಿಮ್ಮ ಹಿಂದಿನ ಜನ್ಮದ ನೆನಪುಳಿಯುತ್ತದೆ. ಹೀಗಾಗಿ ನೀವು ಒಳ್ಳೆ ಕೆಲಸವನ್ನು ಮಾಡ್ತಾ ಹೋಗಿ ಕೊನೆ ಸಂದರ್ಭದಲ್ಲಿ ನೀವು ಮುಕ್ತರಾಗ್ತೀರಿ ಅಂತ ತಿಳ್ಕೊಂಡು ಅಂತ ಹೇಳಿ ಅವರಿಗೆ ಹೇಳ್ತಾರೆ. ಹಸುವಿನ ಕೊಂದ ಪಾಪದಿಂದ 7 ಜನ ಸಪ್ತವ್ಯಾಧ ದಶಾರಣೇಶು ವಿದರ್ಭದಲ್ಲಿ ಅವರು ಬೇಡರವರಾಗಿ ಜನ್ಮವನ್ನು ತಾಳ್ತಾರೆ. ಆದರೆ ಹಿಂದಿನ ಜನ್ಮದ ನೆನಪು ಅವರಿಗೆ ಉಳಿದದ್ದರಿಂದಾಗಿ ಆಗ ಅವ್ರು ಹೇಳ್ತಾರೆ, ಇಲ್ಲ ನಾವು ಈಗ ಕೆಟ್ಟ ಕೆಲಸ ಮಾಡೋದು ಬೇಡ, ಹೊಟ್ಟೆಗೆ ಎಷ್ಟು ಬೇಕು ಅಷ್ಟೇ ನಾವು ಬೇಡರ ಕೆಲಸವನ್ನು ಮಾಡೋಣ, ಉಳಿದ ವಿಷಯಗಳು ಅಂತ ತಿಳ್ಕೊಂಡಂತೇನಿದೆ ಆಗ ನಾವು ನಂತರ ಸಾಧನೆ ಮಾಡೋಣ ಅಂತ ತಿಳ್ಕೊಂಡಂತೆ. ಆ ನಂತರ 2ನೇ ಜನ್ಮದಲ್ಲಿ ಕಾಲಂಜರಗಿರಿ ಕರ್ನಾಟಕದ ಕಾಡಿನಲ್ಲಿ ಜಿಂಕೆಗಳಾಗಿ ಜನ್ಮವನ್ನು ತಾಡ್ತಾರೆ. ಅಲ್ಲಿಯೂ ದೇವರ ಧ್ಯಾನದಲ್ಲಿರ್ತಾರೆ. ಯಾಕೆ ಹಿಂದಿನ ಜನ್ಮದ ನೆನಪುಳಿತದೆ. 3ನೇ ಜನ್ಮದಲ್ಲಿ ಚಕ್ರವಾಕ ಪಕ್ಷಿಗಳಾಗ್ತಾರೆ. ಶರದ್ವೀಪ ಅಂತ ಹೇಳಿ ಬಹುಶಃ ಬಂಗಾಲ್ ಹತ್ರ ಇರಬೇಕದು. ಅಲ್ಲಿ ಚಕ್ರವಾಕ ಪಕ್ಷಿಗಳಾಗ್ತಾರೆ. ಕೊನೆಗೆ 4ನೇ ಜನ್ಮ ಅವರಿಗೆ ಹಂಸ ಪಕ್ಷಿಯ ಜನ್ಮ ಬರುತ್ತದೆ ಮಾನಸ ಸರೋವರದಲ್ಲಿ. ಹಂಸ ಸರಸೆ ಮಾನಸ ಸರೋವರದಲ್ಲಿ ಹಂಸ ಪಕ್ಷಿಗಳಾಗಿ ಹುಟ್ಟುತ್ತಾರೆ. ಆದರೆ ಅಲ್ಲಿ ಮಾತ್ರ ಅವರು ನೀರಿನಲ್ಲಿ ನಿಂತುಕೊಂಡು ಕಂಟೇನ್ ತಮ್ಮ ತಪಸ್ಸು ಮಾಡ್ತಾ ಇರ್ತಾರೆ. ಆಗ ಒಂದು ಸಲ ಅಲ್ಲಿ ಬ್ರಹ್ಮದತ್ತ ಅಂತ ಒಬ್ಬ ರಾಜ ಬರ್ತಾನೆ. ಆ ಬ್ರಹ್ಮದತ್ತನಿಗೆ ಕಂಡರೀಕ ಚಂಚರೀಕ ಅಂತ ತಿಳ್ಕೊಂಡಂತ ಹೇಳಿ ಇಬ್ಬರು ಮಂತ್ರಿಗಳು, ಒಳ್ಳೆ ಸಮೃದ್ಧಿಯಿಂದ ಬರ್ತಾನೆ, ರಾಣಿಯರ ಜೊತೆಯಲ್ಲಿ ಜಲಕ್ರೀಡೆಯನ್ನು ಆಡ್ತಾನೆ. ಆ ನಂತರ ಮಂತ್ರಿಗಳು ಅವನು ಸೇವೆ ಮಾಡ್ತಾ ಇರ್ತಾರೆ. ನೋಡಿ ಇವರಿಗೆ ಮೊದಲಿನ 3 ಜನರಿಗೆ ಅನ್ನಿಸ್ತದೆ, ಇಲ್ಲ ಮತ್ತು ನಾವು ರಾಜರಾಗಬೇಕು. ಆಗ 2ನೇವನು 3ನೇವರು ಹೇಳ್ತಾರೆ, ನಾನು ನಿಮಂತ್ರಿಗಳಾಗ್ತೇವೆ ಅಂತ ಹೇಳ್ಕೊಂಡಂತೇಳಿ. ಉಳಿದ 4 ಜನ ಹೇಳ್ತಾರೆ, ಈಗಾಗಲೇ ಪಾಪ ಮಾಡಿದ್ದೇವೆ, ಮುಂದಿನ ಜನ್ಮದಲ್ಲಿ ನಮಗೆ ಗುರುಗಳು ಹೇಳಿದಂತೆ ಬ್ರಾಹ್ಮಣ ಜನ್ಮ ಬರ್ತದೆ, 5ನೇ ಜನ್ಮ, ನಾವು ಸಾಧನೆಯನ್ನು ಮಾಡಿ ಭಗವಂತನನ್ನು ಪಡಿತೇವೆ ಅಂತ ತಿಳ್ಕೊಂಡಂತಂದಿದ್ದಾರೆ. ಕೊನೆಗೆ ಅವ್ರು ಹೇಳಿದ್ರು, ಆಯ್ತು ನಾವು ರಾಜರು ಮಂತ್ರಿಗಳಾಗ್ತೇವೆ, ನೀವು ಬ್ರಾಹ್ಮಣರಾಗಿ. ಏನಾದರೂ ನಾವು ತಪ್ಪಿದರೆ ತಪ್ಪುದಾರ ಹಿಡಿದ್ರೆ ನಮಗೆ ಮಾರ್ಗದರ್ಶನ ಮಾಡಿ ನೀವು ಅಂತ ತಿಳ್ಕೊಂಡು ಹೇಳಿ ತಮ್ಮಂದಿರ ಕೇಳ್ಕೊಳ್ತಾರೆ, ಸಹೋದರ ಕೇಳ್ಕೊಳ್ತಾರೆ. ಅವ್ರ ಸಂಕಲ್ಪದಂತೆ ಒಬ್ಬನು ಬ್ರಹ್ಮದತ್ತ ರಾಜನಾಗ್ತಾನೆ, ಇಬ್ಬರು ಅವನ ಮಂತ್ರಿಗಳಾಗ್ತಾರೆ. 4 ಜನರು ಇವರು ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿ ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾರೆ. ಈ ಕಡೆಯಲ್ಲಿ ರಾಜನ ಮದುವೆ ಆಗ್ತದೆ. ಒಂದ್ಸಲ ತನ್ನ ಹೆಂಡತಿಯ ಜೊತೆಯಲ್ಲಿ ಕುಳಿತುಕೊಂಡು ಜೋಕಾಲಿಯಲ್ಲಿ ಕುಳಿತುಕೊಂಡು ತೂಗುಮಣಿಯಲ್ಲಿ ಕೂತ್ಕೊಂಡು ತೂಗಾಡ್ತಾ ಇರುವಾಗ ರಾಜ ನೋಡ್ತಾನೆ, ಜೋರಾಗಿ ಅಂತೇಳಿ ನಗ್ತಾನೆ. ಆವಾಗ ರಾಣಿ ತಿಳ್ಕೊಳ್ತಾಳೆ, ನನ್ನನ್ನೇ ನೋಡಿ ನಕ್ಕಿರ್ಬೋದು ಇವನು ಅಂತ ತಿಳ್ಕೊಂಡಂತೇಳಿ. ಯಾಕೆ ನನ್ನ ನೋಡಿ ಯಾಕೆ ನಕ್ಕರೆ ಹೇಳಿ? ಇಲ್ಲ, ನಿನ್ನನ್ನು ನೋಡಿ ನಕ್ಕಿಲ್ಲ, ನಾನು ಬೇರೆ ಯಾವುದೋ ಕಾರಣದಿಂದ ನಕ್ಕಿದ್ದೇನೆ. ಯಾವ ಕಾರಣದಿಂದ ನಕ್ಕಿದ್ದೀರಿ ಹೇಳಿ ಅಂತ ತಿಳ್ಕೊಂಡು ಅಂತೇಳಿ. ಆಗ ಅವಳು ಹೇಳ್ತಾಳೆ, ಅವನು ಹೇಳ್ತಾನೆ, ಕೇಳಬೇಡ, ಇದೊಂದು ಕೇಳಬೇಡ,
ಈ ವಿಷಯ ಗುಪ್ತ ವಿಷಯ, ಇದನ್ನು ಹೇಳಿದರೆ ನಾನು ಬೇಗ ಸತ್ತು ಹೋಗ್ತೇನೆ ನೋಡು ಅಂತ. ಹೆಂಡತಿ ಹೇಳ್ತಾನೆ, ನೀವು ಸತ್ತರೂ ಪರವಾಗಿಲ್ಲ ಹೇಳಿ ಅಂತ ತಿಳ್ಕೊಂಡಂತೇಳಿ. ಬಹುಶಃ ಕಲಿಯುಗದ ಅಥವಾ ಕಲಿಯುಗದಲ್ಲಿ ಬಹಳ ಒಳ್ಳೆ ಪತಿವ್ರತೆ ಇರ್ತಾರೆ, ಮಾತು ಬೇರೆ. ಯಾವುದೊಂದು ದುಷ್ಟ ಹೆಂಗಸಿನಂತೆ ನೀವು ಸತ್ತರೂ ಪರವಾಗಿಲ್ಲ ನನಗೆ ಹೇಳಿ ಅಂತ ತಿಳ್ಕೊಂಡಂತ ಹೇಳಿ. ಆಗ ಅವನು ಹೇಳ್ದ, ನನಗೆ ಮೃಗಗಳ, ಪಕ್ಷಿಗಳ, ಇರುವೆಗಳ ಭಾಷೆಯೂ ಬರ್ತದೆ. ಅಲ್ಲಿ ಇರುವೆಗಳು ನೋಡ್ತಾ ಇದೆ, ಒಂದು ಇರುವೆ ಗಂಡಿರುವೆ ತಾನು 2 ದಿವಸ 3 ದಿವಸ ಮನೆಗೆ ಹೊರಗೆ ಹೋಗಿ 4ನೇ ದಿವಸ ಮನೆಗೆ ಬಂದಿದೆ. ಆಗ ಹೆಣ್ಣಿರು ಹೇಳ್ತದೆ, ಹೇಳ್ದೆ ಕೇಳದೆ ಹೋಗಿದ್ದಿರಲ್ಲ, ಯಾರ ಹತ್ರ ಹೋಗಿದ್ರೆ ಅಲ್ಲಿ ಹೋಗ್ಬಿಡಿ, ಮನೆಗೆ ಬರಬೇಡಿ ಅಂತ ತಿಳ್ಕೊಂಡು ಅಂತೇಳಿ ಗಂಡನ ಜೊತೆ ಜಗಳಾಡ್ತಾ ಇದೆ ಆ ಇರುವೆ. ಆ ಗಂಡ ಹೇಳ್ತಾನೆ, ಮುಪ್ಪಿನ ಕಾಲದಲ್ಲಿ ನಾನು ಬೇಕಲ್ಲ ನಿನಗೆ, ಒಬ್ರಿಗೊಬ್ರು ಮುಪ್ಪಿನ ಕಾಲದಲ್ಲಿ ಗಂಡ ಹೆಂಡ್ತಿ ಬಿಟ್ಟು ಬೇರೆ ಯಾರು ಸಹಾಯಕರಾಗ್ತಾರೆ, ಮಕ್ಕಳೆಲ್ಲೋ ಕೆಲಸಕ್ಕೆ ಹೋಗ್ಬಿಡ್ತಾರೆ. ಅದನ್ನು ನೋಡಿ ನಾನು ನಕ್ಕೆ. ಆನಂತರ ವೈರಾಗ್ಯ ಬಂತು. ಎಂಥ ಹೆಂಡ್ತಿ ಮಕ್ಕಳು, ಹೆಂಡ್ತಿ ಮಸಕ್ಕಿದೆ, ನೀವು ಸತ್ರೂ ಪರವಾಗಿಲ್ಲ ಹೇಳುವಂತನು ಹೆಂಡ್ತಿ, ಸಂಸಾರವೇ ಬೇಡ ಅಂಥೇಳಿ ಮಂತ್ರಿಗಳು ಹೇಳ್ತಾರೆ, ನಡಿ ಕಾಡಿಗೆ ತಪಸ್ಸಿಗೆ ಹೋಗೋಣ ಅಂತ ತಿಳ್ಕೊಂಡು ಅವರು 3 ಜನ ಕಾಡಿಗೆ ತಪಸ್ಸಿಗೆ ಹೋಗ್ತಾರೆ. ಇಷ್ಟಲ್ಲಿ 4 ಜನ ಬ್ರಾಹ್ಮಣರ ಮನೆಯಲ್ಲಿ ಅದೇ ರಾಜ್ಯದಲ್ಲಿ ಇರ್ತಾರೆ. ಅವರು ಗುರುಕುಲದಿಂದ ವಾಪಸ್ ಬರ್ತಾರೆ. ವಾಪಸ್ ಬಂದು ಅಪ್ಪನಿಗೆ ಹೇಳ್ತಾರೆ, ಅಪ್ಪ ನಾವು ಜ್ಞಾನ ಪಡೆದಿದ್ದೇವೆ, ವೈರಾಗ್ಯ ಬಂದಿದೆ, ನಾವು ಮದುವೆಗೆ ಮಾಡ್ಕೊಳ್ಳೋದಿಲ್ಲ, ನಾವು ಸನ್ಯಾಸಿಗಳಾಗಿ ಸಂಚಾರಕ್ಕೆ ಹೊರಟುಬಿಡ್ತೇವೆ ಅಂತ. ಪಾಪ ವೃದ್ಧ ಅಪ್ಪ ಹೇಳ್ತಾನೆ, ಅಲ್ಲ ಮತ್ತೆ ನೀವು ಹೋದರೆ ನನ್ನ ಊಟಕ್ಕೆ ಗತಿ ಏನು? ಉಪ್ಪಿನ ಮುದುಕನಾಗಿದ್ದಾನೆ, ಹೆಂಡತಿ, ನಾವು ಇವರು ಗಂಡ ಹೆಂಡತಿ ಭಾಳ ಮುದುಕರಾಗಿದ್ದೇವೆ, ಮಕ್ಕಳು ಬರ್ತೀರಿ ನಮ್ಮನ್ನು ಸಂರಕ್ಷಣೆ ಮಾಡ್ತೇವೆ ಅಂತ ದಾರಿ ಕಾಯ್ತಾ ಇದ್ದೇವೆ, ಈಗ ನೀವು ಕೂಡ ಹೊರಟೋದ್ರೆ ಏನು ಗತಿ? ಅಪ್ಪ ಏನು ಚಿಂತೆ ಮಾಡಬೇಡ, ಈಗೇನು ರಾಜ ಮಂತ್ರಿ ಹೋಗಿದ್ದಾರಲ್ಲ ಅವ್ರು ಟೆಂಪ್ರರಿ ವೈರಾಗ್ಯ, ಅವ್ರಿಗೆ ಮತ್ತೆ ವಾಪಸ್ ಬರ್ತಾರೆ. 4 ದಿವಸದ ಮೇಲೆ ವಾಪಸ್ ಬಂದಾಗ ನೀವು ದಾರಿಯಲ್ಲಿ ಕೈ ಮೇಲೆ ಮಾಡಿ, ಬ್ರಾಹ್ಮಣರ ಕೈ ಮೇಲೆ ಮಾಡಿ ಅಂತ ಆಶೀರ್ವಾದಕ್ಕೆ ನಿಲ್ತಾರೆ. ಅವರು ನಿಂತಾಗ ನಾನು ಹೇಳುವ ಶ್ಲೋಕ ಅವ್ರಿಗೆ ಹೇಳಿ, ನಿಮಗೆ ಬೇಕಾದಷ್ಟು ಹಣ ಕೊಡ್ತಾರೆ ಅವರು ಅಂತ ಹೇಳಿ ಶ್ಲೋಕ ಕಲಿಸಿ ಹೋಗ್ತಾರೆ. ಶ್ಲೋಕ ಇದೆ, ಸಪ್ತವ್ಯಾಧ ದಶಾರಣೇಶು ಮೃಗ ಕಾಲಂಜರೇಗಿರು ಚಕ್ರವಾಕ ಶರದ್ವೀಪೆ ಹಂಸಾ ಸರಸೆ ಮಾನಸೆ ಯಸ್ಮೆ ಜಾತ ಕುರುಕ್ಷೇತ್ರೆ ಬ್ರಾಹ್ಮಣ ವೇದಪಾರಗ ತೇಭ್ಯೋ ಅವಸೀದತ ಬ್ರಾಹ್ಮಣ ವೇದಪಾರಗ ಪ್ರಸ್ಥಿತಾ ದೀರ್ಘಮಧ್ವಾನಂ ಯೂಯಂ ತೇಭ್ಯೋ ಅವಸೀದತ. 4 ಲೈನ್ ಶ್ಲೋಕ ಹೇಳಿ ಆ ರಾಜ ಬೇಕಾದ ಸಂಪತ್ತಿ ಕೊಡ್ತಾನೆ ಅಂತ ಕೊಡಂತೇಳಿ ಆಗಲಿ ಅಂತಕೊಂಡಂತೇಳಿ ವೃದ್ಧ ಅಪ್ಪ ಒಪ್ಕೊಂಡಿದ್ದಾನೆ. 4ನೇ ದಿವಸ ಸುದ್ದಿ ಬಂತು, ರಾಜ ಮಂತ್ರಿ ವಾಪಸ್ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡಂತ. ಆಗ ದಾರಿಯಲ್ಲಿ ನಿಂತ್ಕೊಂಡು ಕೈ ಮಾಡ್ತಾನೆ, ಬ್ರಾಹ್ಮಣರ ಆಶೀರ್ವಾದ ಕೊಡಿ ಅಂತ ಅವರು ರಾಜ ನಿಂತ್ಕೊಳ್ತಾನೆ. ಆಗ ಇವನು ಶ್ಲೋಕ ಹೇಳ್ತಾನೆ, ಸಪ್ತವ್ಯಾಧಾದ ಚಾರಣೇಶು ಮೃಗ ಕಾಲಾಂಜರೇಗಿರು ಚಕ್ರವಾಕ ಶರದ್ವೀಪೆ ಹಂಸಾ ಸರಸೆ ಮಾನಸೆ ಯಸ್ಮೆ ಜಾತ ಕುರುಕ್ಷೇತ್ರೆ ಬ್ರಾಹ್ಮಣ ವೇದಪಾರಗ ಪ್ರಸ್ಥಿತ ದೀರ್ಘಮಧ್ವಾನಂ ಯೂಯಂ ತೇಭ್ಯೋ ಅವಸೀದತ. ಈ ಶ್ಲೋಕ ಕೇಳಿ ರಾಜ ಮಂತ್ರಿ ಮೂರ್ಛಿತರಾಗಿ ಬಿಡ್ತಾರೆ. ಸೇನಾಪತಿಗಳು ನೀವು ಮುದುಕನ ಹಿಡ್ಕೊಳ್ತಾರೆ. ರಾಜನಿಗೇನು ಮಂತ್ರ ಮಾಡಿ ಸತ್ತು ಹೋದ್ ನೋಡೋ ರಾಜ ಅಂತ. ಮುದುಕ ಗಾಬರಿ ಆದ. ಮಕ್ಕಳು ಹೇಳಿದ್ರು, ಇದನ್ನು ನೋಡಿದರೆ ಭಾಳ ಸಂಪತ್ತಿ ಕೊಡ್ತಾನೆ ಅಂತಂದರೆ ಈಗ ಏನು ಜೈಲಿಗೆ ಹಾಕ್ತಾರಪ್ಪ ಏನು ಅಂತ ತಿಳ್ಕೊಂಡಂತೇಳಿ. ಅಷ್ಟಲ್ಲಿ ರಾಜ ಮತ್ತು ಮಂತ್ರಿಗಳಿಗೆ ಎಚ್ಚರವಾಗ್ತಾರೆ. ರಾಜ ಅವನನ್ನು ಕರೆದು ಬೇಕಾದ ಸಂಪತ್ತಿ ಕೊಡ್ತಾನೆ. ಆ ಶ್ಲೋಕದ ಅರ್ಥ ಈ ರೀತಿಯಾಗಿತ್ತು, ಎಲ್ಲಿ ರಾಜ ಮಂತ್ರಿಗಳೇ, ನಾವು ಹಸುವನ್ನು ಕೊಂದದ್ದರಿಂದಾಗಿ ಮೊದಲನೇ ಜನ್ಮದಲ್ಲಿ ಬೇಡರಾದೆವು, 2ನೇ ಜನ್ಮದಲ್ಲಿ ಜಿಂಕೆಗಳಾದೆವು, 3ನೇ ಜನ್ಮದಲ್ಲಿ ಚಕ್ರವಾಕ ಪಕ್ಷಿಗಳಾದೆವು, 4ನೇ ಜನ್ಮದಲ್ಲಿ ಹಂಸ ಪಕ್ಷಿಗಳಾದೆವು. ಅದರಲ್ಲಿ ನಿಮ್ಮ 4 ಜನ ತತ್ವಜ್ಞಾನ ಪಡೆದು ತಪಸ್ಸಿಗೆ ಹೊರಟೋಗ್ಬಿಟ್ಟಿದ್ದಾರೆ, ನೀವಾದರೂ 3 ಜನ ಇಲ್ಲೇ ಕೂತ್ಕೊಂಡಿದ್ದೀರಲ್ಲ ಅಂತ ಹೇಳಿ ಅದರಲ್ಲಿತ್ತು. ಅವ್ರಿಗೆ ಹಿಂದಿನ ಜನ್ಮದೆಲ್ಲ ನೆನಪು ಬರ್ತದೆ.
ಆ ಬ್ರಾಹ್ಮಣನಿಗೆ ಬೇಕಾದ ಸಂಪತ್ತಿ ಕೊಡ್ತಾರೆ. ಮನೆಗೆ ಬಂದು ಉಳಿದ ಸೇನಾಪತಿಗಳನ್ನು ಕರೆದು ಎಲ್ಲ ರಾಜ್ಯ ನೋಡ್ಕೊಳ್ಳಿ ಅಂತ ಹೇಳಿ ಹೆಂಡ್ತಿಗೆ ಬೇಕಾದ ಸಂಪತ್ತಿಗಳನ್ನು ಸುಖವಾಗಿರು, ನಾವು ಕಾಡಿಗೆ ನಿಜವಾಗಿ ಹೋಗ್ತೇವೆ ಅಂತ ಹೇಳಿ ವಿರಕ್ತರಾಗಿ ಹೊರಟಿದ್ದಾರೆ. ಆಗ ರಾಣಿ ಹೇಳ್ತಾಳೆ, ನಾನು ಬರ್ತೇನೆ ಅಂತ. ಅಲ್ಲ, ಸತ್ರು ಪರವಾಗಿಲ್ಲ ಅಂತಂದ್ರಲ್ಲ, ನನ್ನ ರಹಸ್ಯ ಕೇಳಿ ಅಂತಂತಾಳೆ. ನಾ ಯಾರು ಗೊತ್ತಾ ನಿಮಗೆ? ಯಾವ ಹಸುವನ್ನು ಕೊಂದು ಪಿತೃಗಳಿಗೆ ಸಮರ್ಪಣೆ ಮಾಡಿದ್ರಲ್ಲ, ಪಿತೃಗಳಿಗೆ ಸಮರ್ಪಣೆ ಮಾಡಿದ್ದರಿಂದಾಗಿ ನನಗೆ ಸದ್ಗತಿ ಸಿಕ್ತು. ಆ ಋಣ ತೀರಿಸೋದಕ್ಕೋಸ್ಕರ ನಿಮ್ಮ ಹೆಂಡತಿಯಾಗಿ ಬಂದೆ. ನಿಮಗೆ ವೈರಾಗ್ಯ ಬರುವುದಕ್ಕೋಸ್ಕರವೇ ನಾನು ಸತ್ತರೂ ಪರವಾಗಿಲ್ಲ ಹೇಳಿ ಅಂತ ಹೇಳಿದೆ. ಆ ಹಸು ನಾನು ಪಿತೃಗಳಿಗೆ ಸಮರ್ಪಣೆ ಮಾಡಿದ ಪುಣ್ಯದಿಂದ ಇವತ್ತು ನೀವು ಉದ್ಧತರಾಗ್ತಾ ಇದ್ದೀರಿ ಅಂತ ಹೇಳಿ ಹೇಳ್ತಾರೆ. ಅವರು ತಪಸ್ಸಿಗೆ ಹೋಗಿ ಉದ್ಧತರಾಗ್ತಾರೆ. ಪಿತೃಗಳಿಗೆ ಶ್ರಾದ್ದ ಮಾಡೋದರಿಂದ ಏನು ಲಾಭ ಇದೆ? ನಮ್ಮ ಪಾಪಗಳಿಗೂ ಪ್ರಾಯಶ್ಚಿತ್ತವಾಗಿ ಎಲ್ಲ ರೀತಿಯಾದಂಥ ಉತ್ತಮವಾದ ಗತಿಯನ್ನು ಪಡೆಯುತ್ತೇವೆ. ಸಕಲ ಪಾಪಗಳಿಂದ ನಾವು ಮುಕ್ತರಾಗ್ತೇವೆ. ಅದಕ್ಕೋಸ್ಕರ ಯಾರು ಅಜ್ಞಾನದಿಂದಲೋ ಏನೋ ಕಾರಣದಿಂದಲೋ ಈ 14 ದಿನಗಳಲ್ಲಿ ನೀವು ಶ್ರಾದ್ದ ಮಾಡಲಿಕ್ಕೆ ಆಗಿರದೇ ಇದ್ದರೆ ನಾಳೆ ಸರ್ವಪಿತೃ ಅಮಾವಾಸ್ಯ. ತಪ್ಪದೇ ಪಿತೃಗಳನ್ನು ಕುರಿತು ಪಿಂಡ ಪ್ರದಾನ ಶ್ರಾದ್ದ ಮಾಡಿ. ಇನ್ನೇನು ನಿಮಗೆ ಮೂರ್ಛೆ ಬರ್ತಾ ಇದೆ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀರಿ, ಅರ್ಧ ತಾಸು ಪರ್ಮಿಷನ್ ತೆಗೆದುಕೊಂಡು ಬೇಕಾದ್ರೆ ಬ್ರಹ್ಮಾರ್ಪಣೆ ಮಾಡಿ. ಆದರೆ ಪಿಂಡ ಪ್ರದಾನ ಶ್ರಾದ್ದ ಅತ್ಯಂತ ಅವಶ್ಯಕ. ಈ ಶ್ರಾದ್ದದ ಬಗ್ಗೆ ಒಂದು ತಿಂಗಳು ಹೇಳುವಷ್ಟು ವಿಷಯಗಳಿವೆ. ಸಂದರ್ಭ ಬಂದಾಗ ನೋಡೋಣ. ಪಿತೃಗಳನ್ನು ಸ್ಮರಣೆ ಮಾಡೋಣ. ಆದರೆ ಒಂದು ಮಾತು ನೆನಪಿಟ್ಕೊಳ್ಳಿ, ಶ್ರಾದ್ದದ ಮಂತ್ರ ನೀವು ಕಲಿಬೇಕು. ಬೇಡ ಕಲೀಲಿಕ್ಕಾಗದೇ ಇದ್ದರೂ ಕೂಡ ಈ 2 ಶ್ಲೋಕ ಯಜಮಾನ ಹೇಳಲೇಬೇಕು. ನಿಮಗೆ ಮಾಡಿಸುವ ಪುರೋಹಿತರಿಗೆ ಆಗ್ರಹ ಮಾಡಿ 2 ಶ್ಲೋಕ ನಮ್ಮ ಕಡೆಯಿಂದ ಅನಿಸಿ ಅಂತ ತಿಳ್ಕೊಂಡಂತೇಳಿ. ಸಪ್ತವ್ಯಾದ ದಶಾರಣೇಶು ಮೃಗಃ ಕಾಲಂಜರೇಗಿರು ಚಕ್ರವಾಕಾಶರದ್ವೀಪೆ ಹಂಸಾ ಸರಸೆ ಮಾನಸೆ ಯಸ್ಮಜಾತ ಕುರುಕ್ಷೇತ್ರೆ ಬ್ರಾಹ್ಮಣ ವೇದಪಾರಗಾಹ ಪ್ರಸ್ಥಿತ ದೀರ್ಘಮಧ್ವಾನಂ ಯೂಯಂ ತೇಭ್ಯೋ ಅವಸೀದತ ಅಂತ ತಿಳ್ಕೊಂಡಂತೇಳಿ 2 ಶ್ಲೋಕ ಅದು ಹೇಳಿಸಿ. ಅಮೃತಾನಾಂ ಪಿತॄಣಾಂ ದೀಪ್ತತೇಜಸಾಂ ನಮಸ್ಯಾಮಿ ಸದಾ ತೇಷಾಂ ಧ್ಯಾಯನಾಂ ಯೋಗಚಕ್ಷುಷಾಂ ಚತುರ್ಭಿಶ್ಚ ದ್ವಾಭ್ಯಾಂ ಪಂಚಮರೇವ ಚ ಹೂಯತೆ ದ್ವಾಭ್ಯಾಂ ಸಮೇ ವಿಷ್ಣು ಪ್ರಸೀದತು ಬ್ರಹ್ಮಾರ್ಪಣಂ ಬ್ರಹ್ಮವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಾನ. ಒಟ್ಟು 5 ಶ್ಲೋಕ ಇದೆ. ಹೇಳಿದನ್ನು ಪುರೋಹಿತರಿಗೆ ಹೇಳ್ತಾರೆ, ನೀವು ಉಚ್ಚಾರಣೆ ಮಾಡಿ. ತಪ್ಪದೇ ಹೇಳಿಕೊಳ್ಳಿ. ಶ್ರಾದ್ದದಲ್ಲಿ ನ್ಯೂನಾತಿರೇಕವಾಗಿದ್ದರೆ ಪರಿಪೂರ್ಣವಾಗ್ತದೆ. ಆದ್ದರಿಂದ ನಾವು ಪಿತೃಗಳ ಶ್ರಾದ್ದವನ್ನು ಮಾಡಿ ಪಿತೃಋಣದಿಂದ ಮುಂದೆ ಕ್ರಮವಾಗಿ ದೇವಋಣ ಋಷಿಗಳಿಂದ ಮುಕ್ತರಾಗಿ ನಾವು ಜ್ಞಾನಭಕ್ತಿ ವೈರಾಗ್ಯ ಪಡೆದು ಪರಮಾತ್ಮ ಅನುಗ್ರಹಕ್ಕೆ ಪಾತ್ರರಾಗೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮಿ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮೇ ನಾಶಯಾಶೇಷ ನಾಶೋಧನ್ವಂತರೇ ಹರಿ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಡಜಾತ್ ನಶ್ಯಂತ ಸಕಲ ರೋಗಾ ಸತ್ಯಂ ವದಾಮ್ಯಹಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.